ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 8 ಭಾನುವಾರದಿಂದ ಜೂನ್ 14 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜೂನ್ 8 ಭಾನುವಾರ, ಜ್ಯೇಷ್ಠ ಮಾಸದ ಶುಕ್ಲ ದ್ವಾದಶಿ ತಿಥಿ, ಸ್ವಾತಿ ನಕ್ಷತ್ರ, ಪರಿಗಯೋಗ, ಬಾಲವಕರಣ ಇರುವಂಥದ್ದು. ಈ ದಿನ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಯಾಕಂದರೆ ಅಲ್ಲಿ ಪ್ರಾರಂಭದ ಉದಯ ಕಾಲದಲ್ಲಿ ದ್ವಾದಶಿ ತಿಥಿ ಇರುತ್ತೆ, ಸಾಯಂಕಾಲದ ಹೊತ್ತಿನಲ್ಲಿ ಅಲ್ಲಿ ತ್ರಯೋದಶಿ ತಿಥಿ ನಿರ್ಮಾಣ ಆಗಿರೋ ಕಾರಣ ಅಲ್ಲಿ ಪ್ರದೋಷ ಯೋಗ ಅಂತ ಬರುತ್ತೆ. ಹಾಗಾಗಿ ಇಂದು ಭಾನುವಿನ ಪ್ರದೋಷ ಯೋಗ ನಿರ್ಮಾಣ ಆಗಿದೆ. ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ನಿಮ್ಮ ದೇವತಾ ಕ್ಷೇತ್ರಗಳಲ್ಲಿ ಸಾಯಂಕಾಲದಲ್ಲಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ಒಂದು ಇಷ್ಟಾರ್ಥ ಸಿದ್ಧಿಗೆ ಸಾಧಕವಾಗಿರುತ್ತೆ. ಅದು ಶಿವ ದೇವಾಲಯ ಇರ್ಬೋದು, ವಿಷ್ಣು ದೇವಾಲಯ ಇರ್ಬೋದು, ಅಮ್ಮನವರ ಅಥವಾ ದೇವಿ ದೇವಾಲಯ ಇರ್ಬೋದು. ಸಾಯಂಕಾಲದಲ್ಲಿ ಸೂರ್ಯ ಅಸ್ತಕ್ಕೆ ಅಥವಾ ಸಂಧ್ಯಾಕಾಲ ಅಂತ ಹೇಳ್ತಾರೆ, ಸಾಯಂ ಸಂಧ್ಯಾಕಾಲದಲ್ಲಿ ಆ ಪ್ರದೋಷ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಯಾವುದಾದ್ರೂ ದೀರ್ಘಕಾಲದ ಬೇಡಿಕೆಗಳು, ಕೋರಿಕೆಗಳು, ವಿವಾಹನೋ, ಸಂತತಿನೋ ಅಥವಾ ನಿಮ್ಮ ಮನೆ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಜೀವನದ ಗುರಿಗಳು ಈಡೇರಲಿಕ್ಕೆ ಸಹಾಯ ಆಗುವಂಥದ್ದು. ಜೊತೆಗೆ ಪ್ರದೋಷ ಯೋಗ ಇರುವಂಥ ಈ ದಿನ ಮೃಗಶಿರ ಮಳೆ ಆರಂಭವಾಗುತ್ತೆ. ಈ ದಿನದಂದು ಈ 8ನೇ ತಾರೀಕು ಭಾನುವಾರದಂದು ಮಳೆ ನಕ್ಷತ್ರ ಪರಿವರ್ತನೆ, ಅಂದರೆ ಇಲ್ಲಿ ಮಹಾನಕ್ಷತ್ರವಾದ ಮೃಗಶಿರ ಮಳೆ ಇಂದಿನಿಂದ ಆರಂಭ ಆಗುತ್ತೆ. ಹಾಗೆ ಮೃಗಶಿರ ಮಳೆಗೆ ನರಿ ವಾಹನ ಎಂಬುದರ ಸಂಕೇತ ಇರುತ್ತೆ. ನರಿಯು ಹೆಚ್ಚಾಗಿ ರಾತ್ರಿ ಕಾಲದಲ್ಲಿ ಸಂಚರಿಸುವಂಥ ಪ್ರಾಣಿ, ನಿಶಾಚರಿ ಆಗಿರುತ್ತೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಮುಂದೆ ಬರುವಂಥ 13 ದಿನಗಳಲ್ಲಿ ಇರುವಂಥ ಈ ಮೃಗಶಿರ ನಕ್ಷತ್ರವು ಅಲ್ಲಿ ರಾತ್ರಿ ಕಾಲದಲ್ಲಿ ಹೆಚ್ಚು ಮಳೆಗಳು ಬರ್ಬೋದು. ರಾತ್ರಿ ಕಾಲದಲ್ಲಿ ಹೆಚ್ಚು ಈ ಗುಡುಗು ಮಿಂಚು ಸಹಿತ ಮಳೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮೃಗಶಿರ ಮಳೆ ನಕ್ಷತ್ರ ಇಂದಿನಿಂದ ಆರಂಭ ಆಗುವಂಥದ್ದು. ಆ ಬಳಿಕ 9ನೇ ತಾರೀಕು ಸೋಮವಾರ, ಅದು ಜ್ಯೇಷ್ಠ ಶುಕ್ಲ ತ್ರಯೋದಶಿ ತಿಥಿ, ವಿಶಾಖ ನಕ್ಷತ್ರ, ಶಿವಯೋಗ, ತೈತಿಲಕರಣ ಇರುವಂಥ ಸಾಮಾನ್ಯ ದಿನ ಆಗಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಇಲ್ಲಿ ಶಿವನ ದೇವಾಲಯಗಳ ಸಂದರ್ಶನ, ಶಿವ ಆಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು. ತ್ರಯೋದಶಿ ಶುಕ್ಲ ತ್ರಯೋದಶಿ ಇರೋ ಕಾರಣ ಯಾವುದೇ ರೀತಿಯ ಶಿವ ಕ್ಷೇತ್ರಗಳ ಸಂದರ್ಶನ, ಯಾತ್ರೆಗಳು ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 10ನೇ ತಾರೀಕು ಮಂಗಳವಾರ, ಜೂನ್ 10 ಮಂಗಳವಾರದಂದು ಅಲ್ಲಿ ಜ್ಯೇಷ್ಠ ಶುಕ್ಲ ಚತುರ್ದಶಿ, ಅನುರಾಧ ನಕ್ಷತ್ರ, ಸಿದ್ಧಯೋಗ, ವರ್ಣೀಕರಣ ಇರುವಂಥ ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕಾರ್ಯಾರಂಭ ಅಥವಾ ಯಾವುದೇ ರೀತಿಯ ಒಂದು ಭೇಟಿ ಮಾಡುವಂಥದ್ದು ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಒಪ್ಪಂದಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ಇಂದು ಸಾಯಂಕಾಲದಲ್ಲಿ ಹುಣ್ಣಿಮೆ ಆರಂಭ ಆಗುತ್ತೆ. ಹಾಗಾಗಿ ಕೆಲವೊಂದು ಭಾಗದಲ್ಲಿ ಹುಣ್ಣಿಮೆಗೆ ಸಂಬಂಧಪಟ್ಟ ರಾತ್ರಿ ಕಾಲದ ಆಚರಣೆಗಳನ್ನು ಇಂದು ಸಹ ಮಾಡ್ಬೋದಾಗಿದೆ. ಸಾಯಂಕಾಲದಲ್ಲಿ ಹುಣ್ಣಿಮೆ ಆರಂಭ ಆಗುತ್ತೆ. ಯಾಕಂದರೆ ಅಲ್ಲಿ ಮಾರನೇ ದಿನ ಬರುವಂಥದ್ದು ಅಲ್ಲಿ ಉದಯ ಕಾಲದಲ್ಲಿ ಹುಣ್ಣಿಮೆ ಇರುತ್ತೆ. ಯಾರಿಗೆ ಒಂದು ಉದಯ ಕಾಲದ ಹುಣ್ಣಿಮೆಯ ಒಂದು ಅವಕಾಶವನ್ನು ಯಾರು ಅಪೇಕ್ಷೆ ಪಡ್ತಾರೋ ಅಂಥವರು ನಾಳೆ, ಅಂದರೆ ಈ ಬುಧವಾರದಂದು 11ನೇ ತಾರೀಕಿನ ಸಹ ಹುಣ್ಣಿಮೆ ಆಚರಣೆ ಮಾಡ್ತಾರೆ. ಹಾಗಾಗಿ ಆ ಒಂದು ಭೂಮಿ ಪೂರ್ಣಿಮೆ, ಫಲ ಪೂರ್ಣಿಮೆ ಅಥವಾ ಕಾರ ಹುಣ್ಣಿಮೆ ಎಂದು ಕರೆಯಲ್ಪಡುವಂಥ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಮಂಗಳವಾರ ಚತುರ್ದಶಿ ಉಪರಿ ಹುಣ್ಣಿಮೆ ಇರುವಂಥ ದಿನ ಆಗಿರುತ್ತೆ, ಉತ್ತಮ ದಿನ ಆಗಿರುತ್ತೆ. ಇನ್ನು 11ನೇ ತಾರೀಕು ಬುಧವಾರ, ಈ ದಿನ ಹುಣ್ಣಿಮೆ ತಿಥಿ, ಇದಕ್ಕೆ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಯಾಕಂದರೆ ಆ ಒಂದು ಹುಣ್ಣಿಮೆಯ ಕಾಲದಲ್ಲಿ ಬರುವಂಥ ನಕ್ಷತ್ರಗಳ ಒಂದು ಸಂಯೋಜನೆಗೆ ಅನುಗುಣವಾಗಿ ಮಾಸಗಳ ಹೆಸರು ಹೇಳಲ್ಪಟ್ಟಿದೆ. ಹಾಗಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಹುಣ್ಣಿಮೆಯ ದಿನ ಅಲ್ಲಿ ಚಂದ್ರನ ಒಂದು ಇರುವಿಕೆ ಜ್ಯೇಷ್ಠ ನಕ್ಷತ್ರದಲ್ಲಿ ಇದೆ. ಹಾಗಾಗಿ ಈ ದಿನ ಜ್ಯೇಷ್ಠ ನಕ್ಷತ್ರ ಇರುವಂಥದ್ದು. ಈ ದಿನ ಭೌಚ ಮನ್ವಾದಿ, ಅಂದರೆ ಮನ್ವಾದಿಗಳು ಹೇಳಲ್ಪಟ್ಟಿವೆ, ಅಂದರೆ ಮನ್ವಂತರಗಳು ಆರಂಭವಾಗುವಂಥ ದಿನಗಳು. ಇಂಥ ಭೌಚ ಮನ್ವಾದಿಗಳು ಇಂದ ಆರಂಭವಾಗುವಂಥ ದಿನ ಕಾರ ಹುಣ್ಣಿಮೆ, ಭೂಮಿ ಹುಣ್ಣಿಮೆ, ಫಲ ಪೂರ್ಣಿಮೆ ಎಂದು ಕರೆಯಲ್ಪಡುತ್ತದೆ. ವಿಶೇಷವಾಗಿ ಕೃಷಿ ವರ್ಗದವರು, ರೈತಾಪಿ ವರ್ಗದವರು ಭೂಮಾತೆಯನ್ನು ಇಂದು ಪೂಜೆ ಮಾಡಿ ಅಲ್ಲಿ 3 ದಿನಗಳ ಕಾಲ ಯಾವುದೇ ರೀತಿಯ ಕೃಷಿ ಚಟುವಟಿಕೆಯನ್ನು ಮಾಡದೆ ತಾಯಿಯ ಒಂದು ಆರಾಧನೆ ಮಾಡುವಂಥ ಪದ್ಧತಿಗಳು ಹಲವಾರು ಇರುತ್ತೆ. ಜೊತೆಗೆ ವಿಶೇಷವಾದ ಅಡುಗೆ ನೈವೇದ್ಯಗಳನ್ನು ಮಾಡಿಕೊಂಡು ತಾಯಿಗೆ ಅರ್ಪಣೆ ಮಾಡುವಂಥದ್ದು, ಅಂದರೆ ಭೂಮಿಗೆ ಒಂದು ಸಾಂಕೇತಿಕವಾಗಿ ಅಲ್ಲಿ ಗೌರವವನ್ನು, ವಂದನೆಯನ್ನು ಅಥವಾ ಆ ಭೂಮಿ ತಾಯಿಯ ನಾವು ಋಣದಿಂದ ಯಾವುದೇ ರೀತಿಯ ಮುಂದೆನೂ ನಮಗೆ ಭೂಮಿಯಿಂದ ಅನುಗ್ರಹಗಳು ಆಗಲಿ ಎಂದು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಭೂಮಾತೆಯ ಒಂದು ಅನುಗ್ರಹವನ್ನು ಪಡೆಯುವಂಥ ಭೂಮಿ ಹುಣ್ಣಿಮೆ, ಫಲ ಪೂರ್ಣಿಮೆ, ಕಾರ ಹುಣ್ಣಿಮೆ ಎಂದು ಆಚರಣೆ ಮಾಡೋದು ಬಹಳ ಉತ್ತಮವಾದ ದಿನ ಇಂದು ಆಗಿರುತ್ತೆ. ಇನ್ನು 12ನೇ ತಾರೀಕು ಗುರುವಾರ, ಜ್ಯೇಷ್ಠ ಬಹುಳ ಪಾಡ್ಯಮಿ, ಅಂದರೆ ಕೃಷ್ಣ ಪಕ್ಷ ಆರಂಭ ಆಗುತ್ತೆ. ಕೃಷ್ಣ ಪಕ್ಷದಲ್ಲಿ ಜ್ಯೇಷ್ಠ ಬಹುಳ ಪಾಡ್ಯಮಿ, ಮೂಲ ನಕ್ಷತ್ರ, ಶುಭಯೋಗ, ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುವಂಥದ್ದು ಇರುತ್ತೆ. ಇನ್ನು 13ನೇ ತಾರೀಕು ಶುಕ್ರವಾರ, ಜ್ಯೇಷ್ಠ ಬಹುಳ ಬಿದಿಗೆ, ಪೂರ್ವಾಷಾಢ ನಕ್ಷತ್ರ, ಶುಕ್ಲಯುಗ, ಗರಜೇಕರಣ ಇರುವಂಥದ್ದು ಉತ್ತಮ ದಿನ. ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 14ನೇ ತಾರೀಕು ಶನಿವಾರ,
ಬಹುಳ ತದಿಗೆ ಉಪರಿ ಅಲ್ಲಿ ಚತುರ್ಥಿ ಇರುತ್ತೆ. ಹಾಗಾಗಿ ಸಂಕಷ್ಟ ಚತುರ್ಥಿ ಆಚರಣೆ ಇಂದು ಬರುತ್ತೆ. 14ನೇ ತಾರೀಕು ಶನಿವಾರ ಸಂಕಷ್ಟಹಾರ ಚತುರ್ಥಿ ಇರುತ್ತೆ. ಯಾಕಂದರೆ ರಾತ್ರಿ ಕಾಲದಲ್ಲಿ ಸಂಕಷ್ಟಹಾರ ವ್ರತ ಸಮಾಪ್ತಿ ಮಾಡೋದು 9:17 ಚಂದ್ರ ಉದಯ ಆಗುತ್ತೆ. ಚಂದ್ರ ಉದಯ ಆಗುವಂಥ ಕಾಲದಲ್ಲಿ ಆ ವ್ರತ ಸಮಾಪ್ತಿ ಮಾಡುವಂಥದ್ದು. ಹಾಗಾಗಿ ಗಣೇಶನ ವ್ರತ ನಿಯಮ ಅನುಷ್ಠಾನ ಮಾಡುವಂಥವ್ರು ಸಂಕಷ್ಟಹಾರ ವ್ರತವನ್ನು ಮಾಡಿದ್ರು ಇಂದು ವಿಶೇಷವಾಗಿ ಗಣೇಶನ ಅನುಗ್ರಹವನ್ನು ಪಡೆಯುವಂಥ ಅವಕಾಶ ಇರುವಂಥದ್ದು. ಜೊತೆಗೆ ಇಂದು ಗುರುವಿಗೆ ಅಸ್ತಗತಿ ಉತ್ಪನ್ನ ಆಗುತ್ತೆ. ಯಾಕಂದರೆ ಗುರುವಿನ ಅಸ್ತ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಗುರುವಿನ ಅಸ್ತ ಆಗುವಂಥದ್ದು. ಹಾಗಾಗಿ ಈ 14ನೇ ತಾರೀಕು ಬೆಳಗ್ಗೆ ಹೆಚ್ಚಿನ ಶುಭ ಕಾರ್ಯಗಳ ಮುಹೂರ್ತಗಳು ಇರುವುದಿಲ್ಲ. ಮದುವೆ, ಮುಂಜಿ, ಗೃಹ ಪ್ರವೇಶಾದಿಗಳು ಯಾಕಂದರೆ ಗುರು ಅಸ್ತಂಗತಿಯಲ್ಲಿದ್ದಾಗ ಅಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥ ಪದ್ಧತಿ ಇರುವುದಿಲ್ಲ. ಹಾಗಾಗಿ ಹೆಚ್ಚಿನ ಪಂಚಾಂಗಗಳಲ್ಲಿ 14ರ ಬಳಿಕ ಮುಹೂರ್ತಗಳನ್ನು ಬರೆದಿರೋದಿಲ್ಲ. ಹಾಗಾಗಿ ಇಂದು ಗುರುವಿನ ಅಸ್ತ ಆರಂಭ ಆಗುತ್ತೆ ಜೂನ್ 14ರಂದು. ಇದು ಶನಿವಾರ ಆಗಿರೋ ಕಾರಣ 14ನೇ ತಾರೀಕು ಸಂಕಷ್ಟಹಾರ ಚತುರ್ಥಿ ಬರುತ್ತೆ. ಜೊತೆಗೆ ಶನಿವಾರದಂದು ಯಾವುದೇ ರೀತಿಯ ಪರಿಹಾರಾದಿ ಕಾರ್ಯಗಳು, ನವಗ್ರಹಗಳ ಆರಾಧನೆ, ಹನುಮಾನ್ ಭಕ್ತಿ, ಹನುಮಾನ್ ದೇವರುಗಳ ಸಂದರ್ಶನ, ಶನಿ ಮಹಾತ್ಮರ ದೇವರುಗಳ ಸಂದರ್ಶನ, ಈ ಶನಿ ಮಹಾತ್ಮರ ದೇವರಲ್ಲಿ ಎಳ್ಳೆಣ್ಣೆ, ಎಳ್ಳು ಬತ್ತಿಯನ್ನು ಬೆಳೆಸಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಅನುಕೂಲವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗ ವೈಶಿಷ್ಟ್ಯಗಳನ್ನು ಗಮನಿಸಿದಾಯಿತು. ಇನ್ನು ನಾವು ಗಮನಿಸೋಣ ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಶುಭ ಆರಂಭ ಆಗಿ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ಆರೋಗ್ಯ, ಯಶಸ್ಸು, ಲಾಭ ನಿಮಗೆ ಭಾನುವಾರದಂದು ಕಂಡುಬರುತ್ತೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ. ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಿದೆ. ಯಾಕಂದರೆ ಈ ಒಂದು ಅವಕಾಶವು ನಿಮಗೆ ಮತ್ತೆ ಸಿಗುವಂಥ ಕಡಿಮೆ ಇರುತ್ತೆ. ಯಾಕಂದರೆ ಇಲ್ಲಿ ಬರತಕ್ಕಂಥ ಚಂದ್ರ, ಬುಧ, ಶುಕ್ರ ಮುಂತಾದ ಕ್ಷಿಪ್ರಚಾರಿ ಗ್ರಹಗಳಷ್ಟೇ ನಿಮಗೆ ಈ ಒಂದು ವರ್ಷದಲ್ಲಿ ಸಹಾಯಕ ಬರ್ತವೆ. ಆಗಲೇ ನಿಮಗೆ ಗುರು ಬಲನೂ ಇಲ್ಲ, ಸಾಡೆಸಾತಿಯ ಪ್ರಭಾವ ಇದೆ. ಅದು ಇತರ ಗ್ರಹಗಳ ಬೆಂಬಲ ಅಷ್ಟೊಂದು ನಿಮಗೆ ಸಿಗ್ತಾ ಇಲ್ಲ. ಮಂಗಳನು ಕೆಲವೊಂದು ತಿಂಗಳಲ್ಲಿ ಮಾತ್ರ ನಿಮಗೆ ಪೂರಕವಾಗಿರ್ತಾನೆ. ಅಂಥ ಅವಕಾಶ ಇರುವಾಗ ಇಲ್ಲಿ ಬಂದಂಥ ಒಂದೊಂದು ಶುಭ ಗ್ರಹಗಳ ದಿನವನ್ನು ನೀವು ಒಂದು ಅಮೂಲ್ಯ ಎಂದು ಪರಿಗಣಿಸಿ ಉಪಯೋಗ ಮಾಡಿಕೊಳ್ಳಿ. 8ನೇ ತಾರೀಕು ಉತ್ತಮವಾದ ದಿನ ಆಗಿರುತ್ತೆ ನೋಡಿ. ಆ ಬಳಿಕ ಮತ್ತೆ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಸಹ ಇರೋದಿಲ್ಲ. ಹಾಗಾಗಿ ಮತ್ತೆ 3 ದಿನ ನಿಮಗೆ ಚಂದ್ರನ ಅನಾನುಕೂಲವಾಗಿರ್ತಾನೆ. ಅಲ್ಲಿ ಚಂದ್ರನ ಅನುಕೂಲತೆ ಏನಾಗುತ್ತೆ, ಅಷ್ಟಮದಲ್ಲಿ ಚಂದ್ರನ ಬರುವ ಕಾರಣ ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರು, ಆರೋಗ್ಯ ಸಮಸ್ಯೆ, ಮನಸ್ಸಿಗೆ ಚಿಂತೆ, ಹಣಕಾಸಿನ ನಷ್ಟ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಆಗದೆ ಹೋಗುವಂಥದ್ದು. ಹಾಗೆ 9, 10, 11 3 ದಿನಗಳು ಸಹ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗ್ಬೋದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ವಿಫಲತೆಗಳು ಬರ್ಬೋದು, ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು, ಮಾತಿನ ಚಕಮಕಿ, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಅಥವಾ ನಿಮ್ಮದೇ ಮನೆಯ ನಿಮ್ಮ ಮಕ್ಕಳಲ್ಲೋ ಅಥವಾ ನಿಮ್ಮ ಸೋದರರಲ್ಲೋ ಇಂಥ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗಾಗಿ 3 ದಿನಗಳಲ್ಲಿ ಮಾತು, ನಡವಳಿಕೆ, ಹಣಕಾಸು ಜೊತೆಗೆ ವೃತ್ತಿ, ಉದ್ಯೋಗದಲ್ಲಿ ಸಹ ತುಂಬ ಒಂದು ಸಂಯಮ ಅಂದರೆ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ವಿಶೇಷವಾಗಿ ಈ ಸಾಡೆಸಾತಿ ಬಂದಾಗ ನಮ್ಮಲ್ಲಿ ತಾಳ್ಮೆ ಕಡಿಮೆ ಆಗುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ, ಅವಾಚ್ಯ ಶಬ್ದಗಳು ಬರುವಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ನಿಯಂತ್ರಣ ಮಾಡ್ಕೋಬೇಕು 9, 10, 11ರಲ್ಲಿ. ಆ ಬಳಿಕ 12, 13 ಸಹ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಆಗಲೇ ನಿಮಗೆ ಮೊದಲೇ ಹೇಳಿದ್ದೇನೆ ನೋಡಿ, ನಿಮಗೆ ಅಂಥ ಅಮೂಲ್ಯವಾದ ಅವಕಾಶಗಳು ಮಧ್ಯೆ ಕೆಲವು ಸಾರಿ ಮಾತ್ರ ಬರುತ್ತೆ. ಮೇಷರಾಶಿಯವರು ಅಥವಾ ಮೀನರಾಶಿಯವರು ಅಷ್ಟೇ. ಯಾವ್ಯಾರಿಗೆ ಸಾಡೆಸಾತಿ ಪ್ರಭಾವ, ರಾಹುವಿನ ಪ್ರಭಾವ ಅಥವಾ ಕೇತುವಿನ ಪ್ರಭಾವ ಎಲ್ಲ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೋ ಅಂಥ ರಾಶಿಯವರು ಮಧ್ಯೆ ಬರತಕ್ಕಂಥ ಈ ವಾರದಲ್ಲಿ ಹೇಳ್ತಕ್ಕಂಥ ಚಂದ್ರನ ಪ್ರಭಾವ ಅಥವಾ ಶುಕ್ರನ ಪ್ರಭಾವ ಯಾವಾಗ ಚೆನ್ನಾಗಿರುತ್ತೋ ಆ ದಿನಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥ ಉಳಿದ ದಿನಗಳಲ್ಲಿ ಎಚ್ಚರಿಕೆ ಖಂಡಿತ ವಹಿಸಬೇಕಾಗುತ್ತೆ. ಇಲ್ಲಿನೂ ಹಾಗೆ 12, 13 ಸಹ ನಿಮಗೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ದುಃಖದ ವಾರ್ತೆಗಳನ್ನು ಕೇಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 12, 13ರಲ್ಲಿ. ಇನ್ನು ಕೊನೆಯ ದಿನ 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯವನ್ನು, ಲಾಭವನ್ನು, ಸುಖವನ್ನು, ಶುಭವನ್ನು ಕೊಡುತ್ತದೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿ ಯುವಕರಿಗೆ ಅವರ ಒಂದು ಗುರಿ ತಲುಪಲಿಕ್ಕೆ ಅಥವಾ ಯಾವುದಾದ್ರು ಸೀಟನ್ನು ಅಲಾಟ್ಮೆಂಟ್ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಕ್ಕೆ ಸಫಲತೆಯೂ ಎಲ್ಲ ಸಿಗಲಿದೆ. ಉದ್ಯೋಗ ಅಪೇಕ್ಷೆಗಳು ಉದ್ಯೋಗದಲ್ಲಿ ಸಹ ಯಶಸ್ಸು ಸಿಗುವಂಥ, ವ್ಯಾಪಾರಿಗಳಿಗೆ ಪ್ರಯತ್ನದಲ್ಲಿ ಯಶಸ್ಸು, ಕೃಷಿಕರಿಗೆ ಅಥವಾ ಇನ್ನಿತರ ಯಾವುದೇ ವ್ಯಾಪಾರ ಉದ್ಯಮ ಚಟುವಟಿಕೆ ಸಹ ಉತ್ತಮವಾದ ಫಲ 14ರಂದು ಶನಿವಾರದಂದು ಆಗಲಿದೆ. ಹಾಗಾಗಿ ಮೇಷರಾಶಿಯವರಿಗೆ ವಾರದ ಆರಂಭದಲ್ಲಿ ದಿನ 8ನೇ ತಾರೀಕು, ವಾರದ ಕೊನೆಯ ದಿನ 14ನೇ ತಾರೀಕು ಅಂದರೆ ಅಲ್ಲಿ ಭಾನುವಾರ ಮತ್ತು ಶನಿವಾರ ಮಾತ್ರ ನಿಮಗೆ ಅತ್ಯಂತ ಉತ್ತಮ ಫಲ ಕಂಡುಬಂದಿದೆ. ಉಳಿದ 5 ದಿನಗಳಲ್ಲಿ ಮಿಶ್ರ ಫಲ ಅಥವಾ ಸಮ್ಮಿಶ್ರ ಸಂಕಷ್ಟ ಫಲ ಎಲ್ಲವೂ ವ್ಯಕ್ತವಾಗ್ತದೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಭಾನುವಾರ ಅಥವಾ ಶನಿವಾರದಂದು ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಸ್ವಲ್ಪ ಬಹಳ ಕಡಿಮೆ ಇರುವ ಕಾರಣ ನೀವು ಇದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು. ಇನ್ನು ಮೇಷರಾಶಿಯವರು ಬಳಸುವಂಥ ಬಣ್ಣಗಳು, ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಅಲ್ಲಿ ರಾಹುವಿನ ನಮಗೆ ಅನುಕೂಲತೆ ಇರೋದು. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಅನುಕೂಲತೆ ಇರುತ್ತೆ. ಹಾಗಾಗಿ ಅಲ್ಲಿ ರಾಹು ಮತ್ತು ಶುಕ್ರರ ಬೆಂಬಲದ ಕಾರಣ ನೀವು ವಿಶೇಷವಾಗಿ ಗ್ರೇ ಮತ್ತು ವೈಟ್ ಬಣ್ಣವನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ.
ಇವೆಲ್ಲವೂ ನಿಮಗೆ ಈ ವಾರದಲ್ಲಿ ಬರತಕ್ಕಂಥ ಚಂದ್ರನ ಚಲನೆಗೆ ಅನುಗುಣವಾದ ಗೋಚಾರ ಫಲ ಆಗಿರುತ್ತೆ. ನಿಮಗೆ ಇತರ ಗ್ರಹಗಳಲ್ಲಿ ಕೇವಲ ಶುಕ್ರ ಮತ್ತು ರಾಹುಗಳಷ್ಟೇ ಪೂರಕವಾಗಿದ್ದಾರೆ. ಇನ್ನಿತರ ಗ್ರಹಗಳು ವೈರುಧ್ಯವಾಗಿರೋ ಕಡೆ ನೀವು ಸೂಕ್ತವಾದ ದೇವತಾ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನ ಪಠನೆ ಮಾಡಬಹುದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭ ಲಾಭಗಳನ್ನು ಕೊಡುವಂತಹ ದಿನ. 8, 9, 10, 11 ಈ 4 ದಿನಗಳು ನಿರಂತರವಾಗಿ ಚಂದ್ರ ಅನುಗ್ರಹ ಬರುವಂಥ ಅಪೂರ್ವವಾದ ಅವಕಾಶ. ಇವೆಲ್ಲವೂ ಅಪರೂಪಕ್ಕೆ ಸಿಗುವಂಥ ಅವಕಾಶ. ಜೊತೆಗೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಅಲ್ಲಿ ನಿಮಗೆ ಗುರುವಿನ ಅನುಕೂಲತೆ ಇದೆ, ಶನಿ ಮಹಾರಾಜರು ಪೂರಕವಾಗಿದ್ದಾರೆ, ಬುಧನೂ ಪೂರಕವಾಗಿದ್ದಾನೆ. ಶುಭ ಗ್ರಹಗಳು ಈಗ ಉತ್ತಮವಾದ ಒಂದು ಸ್ಥಿತಿಯಲ್ಲಿ ಇದ್ದಾವೆ. ಹಾಗಾಗಿ ಆ ಶುಭ ಗ್ರಹಗಳಲ್ಲಿ ಮತ್ತೊಂದು ಅಪೂರ್ವವಾದ ಅವಕಾಶ. ಚಂದ್ರನೂ ಸಹ ನಿಮಗೆ ಈಗ 4 ದಿನಗಳಲ್ಲಿ ಆರಂಭದ 4 ದಿನಗಳು ನಿಮ್ಮ ಪರವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು ಕೊಡ್ತಾನೆ. ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಅಥವಾ ಬಂಧು ಬಾಂಧವರಿಗೆ ಉತ್ತಮ ಬಾಂಧವ್ಯ ಬೆರೆಯುವಂಥದ್ದು, ಇದಕ್ಕೆ ಯಾವುದೇ ರೀತಿ ನಿಮ್ಮ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು, ಹೊಸ ಆವಿಷ್ಕಾರ ಅಥವಾ ಹೊಸದರ ಆರಂಭಕ್ಕೆ ಈಗ ಅವಕಾಶಗಳು. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಕಾತರ ಪಡೋದಕ್ಕೆ ಶುಭ ಕಾರ್ಯಗಳು, ಮದುವೆಗಳು ಫಿಕ್ಸ್ ಆಗುವಂಥದ್ದು, ಭೂಮಿ ಮನೆ ಕೊಳ್ಳುವಂಥ ಅವಕಾಶ, ವಾಹನ ಕೊಳ್ಳುವಂಥ ಅವಕಾಶ, ಹೊಸ ವ್ಯಕ್ತಿಗಳ ಪರಿಚಯ ಆಗಿ ಅವರ ಮೂಲಕ ನಿಮಗೆ ಉತ್ತಮವಾದ ಕೆಲವು ಸಂದೇಶಗಳು, ಸಹಾಯಗಳು ಸಿಗುವಂಥದ್ದು, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಪ್ರವಾಸ, ವಿದೇಶ ಯಾತ್ರೆ ಹೋಗುವಂಥ ಅವಕಾಶ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ. ಈ ರೀತಿ ಅವರವರ ಕ್ಷೇತ್ರದಲ್ಲಿ ಅವರಿಗೆ ನೆಮ್ಮದಿ, ಸುಖ, ಶಾಂತಿಯನ್ನು ಕೊಡುವಂತಹ ಘಟನೆಗಳು 8, 9, 10, 11 ಅಂದರೆ ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರವರೆಗೂ ಅಧಿಕವಾದ ಅವಕಾಶಗಳು ಇರ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ ಅಷ್ಟೇನೂ ಕೆಟ್ಟದಾಗಿ ಏನಿಲ್ಲ, ಆದರೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಕಲಹ ಮತ್ತು ವಾಗ್ವಾದಗಳ ಸಾಧ್ಯತೆ ಬರುತ್ತೆ. ಹಾಗೆ 12, 13ರಲ್ಲಿ ಕಲಹ ವಾಗ್ವಾದಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆ ವಹಿಸ್ಕೋಬೇಕು. ಅಥವಾ ಇತರರ ಜೊತೆಗೆ ಯಾವುದೇ ರೀತಿಯ ನೀವು ಸ್ವಲ್ಪ ಮಾತಿನ ಚಕಮಕಿ ಆಗೋದಿದ್ರೆ ಅದನ್ನು ಸ್ವಲ್ಪ ನೀವು ನಿಮ್ಮ ಸಂಯಮವನ್ನು ಕಾಪಾಡ್ಬೋದು. ಸಣ್ಣ ಪುಟ್ಟ ಕಾರಣಗಳಿಗೂ ಅಲ್ಲಿ ಮಾತಿನ ಚಕಮಕಿ, ಕಲಹ ಮನೆಯಲ್ಲೂ ಆಗ್ಬೋದು, ವೃತ್ತಿ ಉದ್ಯೋಗ ಜಾಗದಲ್ಲೂ ಆಗ್ಬೋದು, ಪ್ರಯಾಣ ಕಾಲದಲ್ಲೂ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಒಂದು ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಆರ್ಥಿಕವಾದ ಚಟುವಟಿಕೆಗೆ ಇಷ್ಟು ಒಳ್ಳೆಯದಲ್ಲ. ಅಲ್ಲಿ ಕೆಲವೊಮ್ಮೆ ನಷ್ಟ ಕಷ್ಟಗಳ ಸಾಧ್ಯತೆಯೂ ಕಂಡುಬರುತ್ತೆ 12, 13ಕ್ಕೆ. ಇನ್ನು ವಾರದ ಕೊನೆ ದಿನ ಶನಿವಾರನೂ ಅಷ್ಟೇ ನಿಮಗೆ ಅಷ್ಟೇನು ಉತ್ತಮವಾದ ಫಲಗಳು ಬರ್ತಾಯಿಲ್ಲ. 14ನೇ ತಾರೀಕಲ್ಲಿ ಅಲ್ಲಿ ಶನಿವಾರದಂದು ಹಾಗೆ ನಿಮಗೆ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಅಥವಾ ಅನಿಯಂತ್ರಿತವಾದ ಖರ್ಚುಗಳು ಅದನ್ನು ಗಮನಿಸಿಕೊಳ್ಳಿ. ದುಂದು ವೆಚ್ಚಗಳು ಆಗದಂತೆ ನೋಡಿಕೊಳ್ಳಿ. ಅಥವಾ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚಿನ ಮೇಲೆ ತತ್ತು ನೀವು ಬೇಸ್ತು ಬೀಳುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನವನ್ನು ಗಮನಿಸಬೇಕು. ಅದರ ಹೊರತು ಹೆಚ್ಚಿನ ಏನು ಆತಂಕ, ಭಯ ಏನಿಲ್ಲ. ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 4 ದಿನಗಳು ಅತ್ಯದ್ಭುತವಾದ ಫಲವನ್ನು ಕೊಡ್ತವೆ. ಕೊನೆಯ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ವಿಶೇಷವಾಗಿ ನಿಮಗೆ ಗುರುವಿನ ಬಲದ ಅನುಕೂಲತೆ ಇರುತ್ತೆ, ಶನಿ ಮಹಾರಾಜರ ಅನುಕೂಲತೆ ಇರುತ್ತೆ, ಬುಧನ ಅನುಕೂಲತೆ ಇರುತ್ತೆ. ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆಯಿದೆ. ಹಲವಾರು ಕಾಲದ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಇನ್ನು ಯಾರಾದರೂ ನಿಮ್ಮ ವಿದೇಶ ಪ್ರಯಾಣದ ಒಂದು ಯೋಜನೆಗಳು ಅಥವಾ ವಿದೇಶದ ಉದ್ಯೋಗದ ಯೋಜನೆಗಳು ಈಗ ಸಾಕಾರ ಆಗಲಿವೆ. ವಿವಾಹಿಕ ಸಂಬಂಧಗಳು ಈಗ ಫಿಕ್ಸ್ ಆಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ಅಪೂರ್ವವಾದ ಅವಕಾಶಗಳು ನಿಮಗೆ ಈ ವಾರದಲ್ಲಿ ಸಿದ್ಧಿ ಆಗಲಿವೆ. ಈ ವಾರದಲ್ಲಿ ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸ್ನೋ, ಯೆಲ್ಲೋ, ಬ್ಲೂ, ಗ್ರೀನ್ಗಳನ್ನು ಬಳಸ್ಬೋದು. ಸಂಖ್ಯೆಗಳು 2, 3, 5, 8, 2, 3, 5, 8 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರ್ತಾಯಿದೆ. ಭಾನುವಾರದಂದು ಕೆಲವೊಂದು ವಿಚಾರಗಳು ನಿಮಗೆ ವಿರೋಧಗಳು ವ್ಯಕ್ತ ಆಗ್ಬೋದು. ನಿಮ್ಮ ಮನೆಯಲ್ಲಿ ಸಹ ಕೆಲವೊಂದು ಮಾತಿನ ಬಗ್ಗೆ, ಗಂಡ ಹೆಂಡತಿ ಮಧ್ಯೆ ವೈರುಧ್ಯ, ತಂದೆ ಮಕ್ಕಳ ಮಧ್ಯೆ ವೈರುಧ್ಯ, ಬಂಧು ಸಹೋದರರ ಮಧ್ಯೆ ವೈರುಧ್ಯ. ಹಾಗಾಗಿ ಇಲ್ಲಿ ನಮ್ಮ ವೈರುಧ್ಯದ ಘಟನೆಗಳು, ಇನ್ನು ಕೆಲವರಿಗೆ ಅವಮಾನಕರವಾದ ಘಟನೆಗಳು, ನಿಮ್ಮ ಮೇಲೆ ಆರೋಪಗಳು, ಮಿಥ್ಯಾರೋಪಗಳು ಆಗುವಂಥದ್ದು. ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ಘನತೆಗೆ ಧಕ್ಕೆ ತರುವಂಥ ಯಾವುದಾದ್ರು ಘಟನೆಗಳು, ಅಥವಾ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧವಾದ ಏನೋ ಪೋಸ್ಟ್ಗಳು ಬರುತ್ತದೋ, ಅಥವಾ ಅಲ್ಲಿ ನಿಮ್ಮ ನಿಂದನೆ ಮಾಡುವಂಥ, ಅವಹೇಳನ ಮಾಡುವಂಥ ಘಟನೆಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವಿಫಲತೆಗಳು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಹಾಗಾಗಿ 8ನೇ ತಾರೀಕಿನಂದು ಸ್ವಲ್ಪ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ವಿವಾದ ಅಥವಾ ಕಾಂಟ್ರವರ್ಸಿಗಳಿಗೆ ಸಿಲುಕಿಕೊಳ್ಳದಂತೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗತ್ತೆ. ಆ ಬಳಿಕ ಬರುವಂಥ 3 ದಿನಗಳು ನಿಮ್ಮ ಪಾಲಿಗೆ ಉತ್ತಮ ದಿನ. 9, 10, 11ರಲ್ಲಿ ವಿಶೇಷವಾದ ನಿಮಗೆ ಜಯ, ಲಾಭ, ಸುಖ ಇದೆ. ಷಷ್ಠದಲ್ಲಿ ಬರುವಂಥ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು ಕೊಂಡಿದ್ದಾನೆ. ಅನೇಕ ರೀತಿಯ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ವೃತ್ತಿ ಉದ್ಯೋಗದಲ್ಲಿರುವಂಥವರಿಗೆ ಬಹಳಷ್ಟು ಲಾಭಗಳು, ಆದಾಯಗಳು ಬರಲಿವೆ. ಅನಿರೀಕ್ಷಿತ ಲಾಭಗಳು, ಆಕಸ್ಮಿಕ ಧನಲಾಭಗಳ ಯೋಜನೆ ಇರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ, ಪ್ರಸಿದ್ಧವಾದ ಗುರುಗಳ ಒಂದು ಆಶೀರ್ವಾದ ಸಿಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಪ್ರತಿಫಲಗಳು 9, 10, 11ರಲ್ಲಿ 3 ದಿನಗಳು ಸಿಗಲಿವೆ.
ಬಳಿಕ ಬರುವಂಥ ಮತ್ತೆರಡು ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 12, 13 ಸಹ ನಿಮ್ಮ ಪಾಲಿಗೆ ದಿನ. ಗುರುವಾರ, ಶುಕ್ರವಾರ ಸಹ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತವೆ. ಎಲ್ಲ ಭೋಗ ಸಾಮಗ್ರಿಗಳನ್ನು, ಲಕ್ಸುರಿ ಐಟಮ್ಗಳನ್ನು ಕೊಡುವಂಥ ಅವಕಾಶ. ಜೊತೆಗೆ ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಏನಾದರೂ ಗಿಫ್ಟ್, ಕೊಡುಗೆಗಳು ಸಿಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಆಗುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಗಳು ಆಗುವಂಥದ್ದು. ಹಾಗಾಗಿ ಈ ವಾರದ ಆರಂಭದಲ್ಲಿ ನಿಮಗೆ ಅಷ್ಟು ಉತ್ತಮ ಬರಲಿಲ್ಲ ಎಂದರೂ ನಂತರ ಎರಡನೇ ದಿನದಿಂದ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಲಾಭ, ಜೀವನ ಸುಖವನ್ನು ಕೊಡೋದು, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶನಿವಾರದಲ್ಲಿ ಸ್ವಲ್ಪ ವೈರುಧ್ಯವಾದ ಘಟನೆ, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ತಲೆನೋವು, ಶೀತ, ಜ್ವರ, ನೆಗಡಿ ಇತ್ಯಾದಿಗಳು ಬರ್ಬೋದು. ಇನ್ನು ಕೆಲವರಿಗೆ ಮಾತಿನ ಕಲಹ, ವಾಗ್ವಾದಗಳು ಆಗುವಂಥದ್ದು, ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರಿಂದ ನಿಮಗೆ ಅಸಮಾಧಾನ ಆಗುವಂಥದ್ದು ಎಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಅಲ್ಲಿ ಆರೋಗ್ಯ ವಿಚಾರವಾಗಿ, ಮಾತಿನ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ತನುಮನ ಧನದ ಒಂದು ಸಂಯಮವನ್ನು ನೀವು ಶನಿವಾರದಂದು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭ ಮತ್ತು ಕೊನೆ ಅಂದರೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಉಳಿದಂತೆ ಮಧ್ಯದ 5 ದಿನಗಳು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ವಿಶೇಷವಾದ ಶುಭ ಫಲಗಳು, ಇದು ಇಷ್ಟಾರ್ಥ ಸಿದ್ಧ ಯೋಗಗಳು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಹಣಕಾಸಿನ ಒಪ್ಪಂದಗಳು ಆಗುವಂಥದ್ದು, ದೀರ್ಘಕಾಲದ ಯಾವುದೇ ಪ್ರತಿಫಲದ ನಿರೀಕ್ಷೆ ಇದ್ದವರಿಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಫಲಗಳಿಗೆ ಒಟ್ಟಾಗಿ ಸಿಗುವಂಥದ್ದು. ಈ ರೀತಿ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ಚಂದ್ರನ ಅನುಗ್ರಹದಿಂದ ಸಿಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅದೇ ರೀತಿ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ಈ ವಾರದ 7ನೇ ತಾರೀಕಿನಿಂದ ಆರಂಭ ಆಗುತ್ತೆ. 7ನೇ ತಾರೀಕಿನಿಂದ ಅಲ್ಲಿ ಮಂಗಳನ ಅನುಗ್ರಹ ಆರಂಭವಾಗಿದೆ. ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ಬಳಸ್ಕೊಳ್ಳೋದಾಗಿದೆ. ಹಾಗೆ ಮಂಗಳನ ಅನುಗ್ರಹ ಇರುವ ಕಾರಣ ಈ ವಾರದಲ್ಲಿ ನೀವು ಭೂಮಿ ವ್ಯವಹಾರ, ಭೂಮಿ ಮನೆ ಕೊಡುವಂಥ ವಿಚಾರ, ಅದು ಇನ್ನಿತರ ರಿಯಲ್ ಎಸ್ಟೇಟ್ ಸಂಬಂಧವಾದ ವಿಚಾರಗಳಿಗೆ ಭಾಳಷ್ಟು ಪ್ರಗತಿಯಾಗುತ್ತೆ. ಇನ್ನು ಕೈಗಾರಿಕೆ, ಇಂಡಸ್ಟ್ರಿ ನಡೆಸುವಂಥ ಮಿತ್ರ ರಾಶಿಯವರಿಗೆ ಬುಧನಿಂದ, ಮಂಗಳನಿಂದ ಹೆಚ್ಚಾಗಿ ಉತ್ತಮ ಪ್ರತಿಫಲಗಳು ಸಿಗಲಿವೆ. ಹಾಗಾಗಿ ಸ್ನೋ, ವೈಟ್, ಮಿಕ್ಸ್, ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7, 9, 2, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರ್ತಾಯಿದೆ. ಭಾನುವಾರ ಅಷ್ಟೇನೂ ಉತ್ತಮವಾದ ಫಲಗಳು ಬರ್ತಾಯಿಲ್ಲ. ಜೊತೆಗೆ ಈ ವಾರದಲ್ಲಿ ನಿಮಗೆ ಅಲ್ಲಿ ಸೂರ್ಯನ ಒಂದು ಬೆಂಬಲ ಹೊರತುಪಡಿಸಿದರೆ ಹೆಚ್ಚಿನ ಯಾವುದೇ ಗ್ರಹಗಳು ನಿಮಗೆ ಪೂರಕವಾಗಿರೋದಿಲ್ಲ. ಚಂದ್ರನ ಬೆಂಬಲ ಕೊನೆಯ 3 ದಿನಗಳಲ್ಲಿ ಅಷ್ಟೇ ಸಿಗುತ್ತೆ. ಆರಂಭದ 4 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 4 ದಿನಗಳು ನಿಮಗೆ ಚಂದ್ರನು ಸಹ ನಿಮ್ಮ ರಾಶಿಯಾಧಿಪತಿ ಚಂದ್ರನಾಗಿದ್ದಾನೆ. ಆದರೆ ಈ ಬಾರಿ ಆತನೂ ಸಹ ನಿಮಗೆ ವಾರದ ಆರಂಭದಲ್ಲಿ 4 ದಿನ ವಿರುದ್ಧವಾಗಿರ್ತಾನೆ. ಹಾಗಾಗಿ ಆರಂಭದ 4 ದಿನಗಳಲ್ಲಿ ನೀವು ಭಾನುವಾರದಿಂದ ಅಲ್ಲಿ ಬುಧವಾರದವರೆಗೂ ಸ್ವಲ್ಪ ಎಚ್ಚರಿಕೆ, ತಾಳ್ಮೆಯನ್ನು ವಹಿಸಬೇಕು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಹಣಕಾಸಿನ ಕೊರತೆ ಬರ್ಬೋದು, ನಿಮ್ಮ ವೈಯಕ್ತಿಕವಾದ ವಿಚಾರದಲ್ಲಿ ಅಪವಾದ ಆರೋಪಗಳು ಬರ್ಬೋದು, ಇನ್ನಿತರ ಶತ್ರು ಬಾಧೆಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಕೊರತೆ ಆಗುವಂಥದ್ದು, ದುಶ್ಚಟಗಳು, ದುಷ್ಟ ಮಿತ್ರರ ಪ್ರೇರಣೆಗೆ ಒಳಗಾಗುವಂಥ ಅವಕಾಶ, ಬಂಧು ಮತ್ತು ಮಿತ್ರರ ಜೊತೆಗೆ ವೈರುಧ್ಯ ಅಥವಾ ನಿಷ್ಠುರಗಳು ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಸಿಟ್ಟು, ಆತಂಕ, ಭಯ ಹೆಚ್ಚಳ ಆಗುವಂಥದ್ದು. ಮನೆಯಲ್ಲಿ ಸಹ ಹಾಗೆ ಕಲಹದ ವಾತಾವರಣ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಹಾಗಾಗಿ ಕಲಹದ ವಾತಾವರಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಹೋದ್ಯೋಗಿಗಳು ನಿಮ್ಮನ್ನು ಅವಮಾನ ಮಾಡ್ಬೋದು ಅಥವಾ ಸಹೋದ್ಯೋಗಿಗಳು ನಿಮ್ಮನ್ನು ನಿಂದನೆ ಮಾಡ್ಬೋದು. ಈ ರೀತಿ ಎಲ್ಲೆಲ್ಲೋ ಸ್ವಲ್ಪ ಅಹಿತಕರವಾದ ವಾತಾವರಣ ನಿಮಗೆ ಭಾನುವಾರದಿಂದ ಬುಧವಾರದವರೆಗೂ 8ರಿಂದ 11ರವರೆಗೂ ಜರುಗಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಸೂರ್ಯನ ಅನುಗ್ರಹ ನಿಮಗೆ ಇರುತ್ತೆ, ಇಲ್ಲ ಅಂತೇನಿಲ್ಲ. ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 14ರವರೆಗೂ ಸೂರ್ಯನ ಅನುಗ್ರಹ ಇರುತ್ತೆ. ವೃಷಭದಲ್ಲಿರುವಂಥ ಲಾಭದ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಯಾವುದೇ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅಥವಾ ಈ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ರಾಜಕೀಯ ಮೂಲ, ಸರ್ಕಾರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಅವೆಲ್ಲ ಸ್ವಲ್ಪ ಪ್ರಗತಿದಾಗಿರುತ್ತೆ. ಆದರೆ ವೈಯಕ್ತಿಕ ವಿಚಾರ, ಸಾಂಸಾರಿಕ ವಿಚಾರದಲ್ಲಿ ಏರುಪೇರು, ಆರೋಗ್ಯ ವಿಚಾರದ ಸ್ವಲ್ಪ ಏರುಪೇರು, ಹಣಕಾಸಿನ ವಿಚಾರದ ಏರುಪೇರು ಬರ್ಬೋದಾಗಿದೆ. ಹಾಗಾಗಿ ನೀವು ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ನಿಮಗೆ ಆರಂಭದ 4 ದಿನಗಳಲ್ಲಿ ಖಂಡಿತ ಬೇಕಾಗಿದೆ ಕಟಕ ರಾಶಿಯವರಿಗೆ. ಯಾಕಂದರೆ ಇತರವಾದ ಪ್ರಬಲವಾದ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ. ಮಂಗಳನು, ಬುಧನು, ಗುರುವು, ಶುಕ್ರನು ಸಹ ಈಗ ವಿರುದ್ಧವಾಗಿರ್ತಾನೆ. ಶನಿ, ರಾಹು, ಕೇತುಗಳು ಸಹ ವಿರುದ್ಧವಾಗೇ ಇದ್ದಾರೆ. ಹಾಗಾಗಿ ಅಲ್ಲಿ 7 ಗ್ರಹಗಳ ಒಂದು 8 ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ ಆರಂಭದಲ್ಲಿ. ಹಾಗಾಗಿ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ, ತಾಳ್ಮೆ, ಸಂಯಮ ಖಂಡಿತ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ಏನೋ ಒಪ್ಪಂದ ಮಾಡೋದು ಬೇಡ. ಅಥವಾ ಯಾವುದಾದ್ರು ಆಕ್ರೋಶಕ್ಕೆ ಒಳಗಾಗಿ ಇನ್ನಿತರ ಜೊತೆಗೆ ನೀವೇನಾದರೂ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ಸೇಡಿನ ಕ್ರಮಕ್ಕೆ ಹೋಗೋದು ಸಹ ಬೇಡ. ಅವೆಲ್ಲವೂ ನಿಮಗೆ ಉಲ್ಟಾ ಹೊಡಿಬೋದಾಗಿದೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು 12, 13, 14 ಆ 3 ದಿನಗಳಲ್ಲಿ ಚಂದ್ರನ ಅನುಗ್ರಹ ಅಷ್ಟೇ ಬರುತ್ತೆ ನಿಮಗೆ. ಸೂರ್ಯ ಆಗಲೇ ಅನುಗ್ರಹ ಇದೆ, ಅದರ ಜೊತೆಗೆ ಈಗ ಚಂದ್ರಾನುಗ್ರಹ ಸಹ ಬರುವ ಕಾರಣ ಈ 3 ದಿನಗಳನ್ನು ಒಂದು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. ಗುರುವಾರ, ಶುಕ್ರವಾರ, ಶನಿವಾರ 12, 13, 14ರಲ್ಲಿ ಅನೇಕ ರೀತಿಯ ಶುಭಫಲಗಳಾಗ್ತವೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗುವಂಥ ದಾಖಲೆ ಪತ್ರಗಳು ಸಿಗುವಂಥದ್ದು, ಮನೆ ಭೂಮಿ ಕೊಳ್ಳೋ ವಿಚಾರಕ್ಕೆ ಯಶಸ್ಸು ಸಿಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗ ಈಗ ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ಮಾಡಿದ ಪ್ರಯತ್ನದ ಈಗ ಉದ್ಯೋಗಕ್ಕೆ ಈಗ ಸಿಲೆಕ್ಷನ್ ಲೆಟರು, ಆಫರ್ ಲೆಟರ್ಗಳು ಈಗೆಲ್ಲ ಬರುವಂಥದ್ದು. ಈ ರೀತಿ
ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಪ್ರತಿಫಲಗಳು ಆಗ್ತವೆ. ಜೊತೆಗೆ ದಾಂಪತ್ಯವಾಗಿ ಉತ್ತಮ ದಾಂಪತ್ಯ ಇರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಕೌಟುಂಬಿಕ ಬಾಂಧವ್ಯ ಚೆನ್ನಾಗಿ ಆಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ ಇದೆ. ಯಾವುದೇ ರೀತಿಯ ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ, ಮನೆಗೆ ಸಂಬಂಧಿತವಾದ ಯಾವುದೇ ಗೃಹೋಪಕರಣ, ಪೀಠೋಪಕರಣ ಅಥವಾ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ 3 ದಿನಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ. 12, 13, 14. ಒಟ್ಟಿನಲ್ಲಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸೂರ್ಯ ಚಂದ್ರರೇ ಕಾಯಬೇಕು. ನಿಮಗೆ ಇತರ ಯಾವುದೇ ಗ್ರಹಗಳ ಒಂದು ನಿಮಗೆ ಬೆಂಬಲ ಇರೋದಿಲ್ಲ. ಹಾಗಾಗಿ ರವಿಚಂದ್ರರ ಅನುಗ್ರಹ ಬರುವಂಥದ್ದನ್ನು ಗಮನಿಸಿಕೊಳ್ಳಿ. ಅದರಲ್ಲೂ ಆರಂಭದ ವಾರ ಪೂರ್ತಿ ನಿಮಗೆ ರವಿ ಅನುಗ್ರಹ ಇದ್ದೇ ಇದೆ. 14ರವರೆಗೂ ರವಿ ಅನುಗ್ರಹ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಚಂದ್ರನ ಅನುಗ್ರಹ 12, 13, 14 ಅಷ್ಟೇ. ಹಾಗಾಗಿ ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಚಂದ್ರನಿಗೆ ಸಂಬಂಧಿತ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು 12, 13, 14 ಅಷ್ಟೇ ಬಳಸ್ಬೋದು. ನಂಬರ್ 1 ವಾರ ಪೂರ್ತಿ ಬಳಸ್ಕೋಬೋದು. ನಂಬರ್ 2 ಅಥವಾ ನಂಬರ್ 2 ನೀವು ಅಲ್ಲಿ ಚಂದ್ರನ ಅನುಗ್ರಹ 12, 13, 14 ಬಳಸ್ಕೋಬೋದಾಗಿದೆ. ಹಾಗಾಗಿ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ಅದು ಇನ್ನಿತರ ಯಾವುದೇ ರೀತಿ ದೇವತಾ ಶಕ್ತಿಗಳ ಸ್ತೋತ್ರ ಪಠಣೆಗಳನ್ನು ಮಾಡ್ಬೋದು. ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ಒಂದು ವಾರದ ಶುಭಾರಂಭ ಆಗ್ತಾಯಿದೆ. 8ನೇ ತಾರೀಕು ಭಾನುವಾರದಂದು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವಿಜಯಗಳು ಆಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ. ಜೊತೆಗೆ ಯಾವುದೇ ರೀತಿ ಯುವ ವರ್ಗದವರು ಅಥವಾ ಸಾಧಕರಿದ್ದರೆ ಅವರಿಗೆ ಸಾಧನೆಗೆ ಪ್ರತಿಭೆ ಪುರಸ್ಕಾರ. ಸರ್ಕಾರದಲ್ಲಿ ಹುದ್ದೆಯಲ್ಲಿ ಇರುವವರಿಗೆ ಅವರಿಗೆ ಸರ್ಕಾರ ಹುದ್ದೆಯಲ್ಲಿ ಪ್ರಗತಿ ಆಗುತ್ತೆ. ಅಥವಾ ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಒಂದು ಶುಭ ಸಮಾಚಾರಗಳು ಬರ್ಬೋದು. ಸೂರ್ಯನ ವಿಶೇಷವಾದ ಅನುಗ್ರಹ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ವಾರ ಪೂರ್ತಿ ಇರುವಂಥ ರವಿ ಅನುಗ್ರಹದಿಂದ ಯಾವುದೇ ರೀತಿಯ ಸರ್ಕಾರದ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸದಲ್ಲಿ ಮುನ್ನಡೆ ಆಗ್ಬೋದು. ಕೌಟುಂಬಿಕವಾದ ವಿವಾದಗಳು ಅಥವಾ ನ್ಯಾಯಾಲಯದ ಕೇಸು ಕಟ್ಲೆಗಳಿದ್ದರೆ ಅವೆಲ್ಲ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಅಥವಾ ಕೆಲವೊಂದು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಆಗುವಂಥದ್ದು. ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತ ಆಸ್ತಿನೋ ಅಥವಾ ಇನ್ನಿತರ ಆಸ್ತಿಗಳ ಪ್ರತಿಫಲವು ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು. ಇನ್ನು ಯಾವುದಾದ್ರೂ ನಿಮ್ಮ ಜಾಬಿಗೆ ಪಟ್ಟ ಪ್ರಯತ್ನಗಳು ಸಹ ಈಗ ಉತ್ತಮವಾದ ಒಂದು ಶುಭ ಸಂದೇಶಗಳು 8ನೇ ತಾರೀಕರಂದು ಬರ್ಬೋದಾಗಿದೆ. ಹಾಗೆ ಆರಂಭದ ಭಾನುವಾರ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಬರುವಂಥ 9, 10, 11ರಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆದರೆ ನೀವು ಚಿಂತಿತರಾಗಬೇಕಾಗಿಲ್ಲ. ಅಲ್ಲಿ ನಿಮಗೆ ವಿಶೇಷವಾದ ಗುರುವಿನ ಅನುಗ್ರಹ ಇರುತ್ತೆ. ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಸೂರ್ಯನ ಅನುಗ್ರಹ, ಪ್ರಬಲವಾದ 4 ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಹಾಗಾಗಿ ಇಲ್ಲಿನೂ ಹಾಗೆ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಉತ್ತಮ ಫಲಗಳು ಆಗ್ಬೋದು. ಹಣಕಾಸಿನ ಎಲ್ಲ ಉತ್ತಮ ಫಲಗಳು ಆಗ್ಬೋದು. ಆರೋಗ್ಯವು ಸಹ ಉತ್ತಮವಾಗಿರುತ್ತೆ. ಆರೋಗ್ಯ, ಹಣಕಾಸು ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಆದರೆ ಈ 3 ದಿನಗಳಲ್ಲಿ ಚಂದ್ರನು ವೈರುಧ್ಯದ ಕಾರಣವಾಗಿ ಕೆಲವೊಮ್ಮೆ ಈ ಕೌಟುಂಬಿಕ ಸಮಸ್ಯೆ, ಮಾತಿನ ಜಗಳಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿನ ಮಧ್ಯೆ, ಬಂಧುಗಳ ಜೊತೆಗೆ ಏನಾದರೂ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಆಗ್ಬೋದು 9, 10, 11ರಲ್ಲಿ. ಹಾಗಾಗಿ ನಿಮ್ಮ ಕೌಟುಂಬಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಉಳಿದಂತೆ ಈ 3 ದಿನಗಳು ಆರ್ಥಿಕವಾಗಿಯೂ, ಹಣಕಾಸಿನ ವಿಚಾರವು, ಆರೋಗ್ಯವಾಗಿಯೂ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಬಳಿಕ ಬರುವಂಥ 12, 13 ಹಾಗೆ ನಿಮ್ಮ ಉತ್ತಮವಾದ ಫಲಗಳನ್ನು ನೀಡ್ತವೆ. ಚಂದ್ರನ ಅನುಗ್ರಹ ಇಲ್ಲದೇ ಇದ್ದರೂ ಸಹ ಅಲ್ಲಿ ಸೂರ್ಯನ ಬೆಂಬಲ, ಗುರುವಿನ ಅನುಗ್ರಹ, ಶುಕ್ರನ ಮತ್ತು ಬುಧನ ಬೆಂಬಲ ಇರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ನಿಮಗೆ ಯಶಸ್ಸು, ಲಾಭಗಳು ಸಿಗಲಿದೆ. ಚಂದ್ರನ ಬೆಂಬಲದ ಕೊರತೆಯ ಕಾರಣ ಕೆಲವೊಮ್ಮೆ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು. ಕಿರಿಯರ ಜೊತೆ ವಾಗ್ವಾದ, ಕಿರಿಯರಿಂದ ನಿಮಗೆ ಏನಾದರೂ ಅಸಮಾಧಾನಕರ ಘಟನೆಗಳು, ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅದು ಆಗದೆ ನಿಮಗೆ ಅಸಮಾಧಾನ ಆಗುವಂಥ ಘಟನೆಗಳಾಗುವಂಥದ್ದು. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವಂಥದ್ದು. ಒಂದು ವೈಯಕ್ತಿಕ ವಿಚಾರ ನಿಮಗೆ ಅವಮಾನಕರವಾದ ಘಟನೆ ಸಹ ಆಗ್ಬೋದಾಗಿದೆ. ಹಾಗಾಗಿ ಇಲ್ಲಿ ಆರ್ಥಿಕ ಮತ್ತು ಆರೋಗ್ಯವಾಗಿ ಏನೂ ಸಮಸ್ಯೆಗಳಿಲ್ಲ. ವೈಯಕ್ತಿಕ ಮತ್ತು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ರಿಲೇಷನ್ಶಿಪ್ಪು ನಿಮ್ಮ ಮತ್ತು ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು. ಬಳಿಕ ಶನಿವಾರ ಕೊನೆಯ ದಿನ, ವಾರದ ಕೊನೆಯ ದಿನ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರ ಅನುಗ್ರಹ ಇರುವಂಥದ್ದು. ವಿಶೇಷವಾದ ಶುಭಫಲಗಳು ಸಿದ್ಧಿಯಾಗಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸರ್ಕಾರ ಮೂಲಕ, ಕೋರ್ಟ್ ಮೂಲಕ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಜೊತೆಗೆ ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ಸಹ ಫಿಕ್ಸ್ ಆಗುವಂಥ ಅವಕಾಶಗಳಿರ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಶನಿವಾರದಂದು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ಎಲ್ಲ ದಿನಗಳು ಏನು ಕೆಟ್ಟದಾಗೇನು ಬಂದಿಲ್ಲ. ಅಲ್ಲಿ ಕೆಲವೊಂದು ದಿನಗಳು ಸ್ವಲ್ಪ ಮಾತು ಮತ್ತು ಹಣಕಾಸಿನ ಮತ್ತು ನಿರ್ವಹಣೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಹೊರತು ಹೆಚ್ಚಿನ ದಿನಗಳು ನಿಮಗೆ ಅನುಕೂಲಕರವಾಗಿ ಬಂದಿವೆ. ಅದರಲ್ಲೂ ವಿಶೇಷವಾಗಿ ವಾರದ ಆರಂಭ ಮತ್ತು ವಾರದ ಕೊನೆಯ ದಿನದಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ಸಹ ನಿಮಗೆ ಬರ್ತಾ ಇರೋ ಕಾರಣ ಅನೇಕ ಶುಭ ಘಟನೆಗಳನ್ನು ನಿರೀಕ್ಷೆ ಮಾಡ್ಬೋದು ಆರಂಭ ಮತ್ತು ಅಂತ್ಯದ ದಿನಗಳಲ್ಲಿ. ನೀವು ಈ ವಾರದಲ್ಲಿ ಬಳಸ್ಬೋದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೀನ್ ಮತ್ತು ವೈಟ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 1, 3, 5, 6, 1, 3, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಭಾನುವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಭಾನುವಾರದಂದು. ಆದರೆ ಇತರ ಗ್ರಹಗಳಾದ ಒಂದು ರಾಹುವಿನ ಮತ್ತು ನಿಮ್ಮ ರಾಶಿಯಾಧಿಪತಿಯಾದ ಬುಧನ ಬೆಂಬಲ ಇರುವಂಥದ್ದು ಸ್ವಲ್ಪ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಅದೇ ರೀತಿ ಶುಕ್ರನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಏನು ಆರ್ಥಿಕವಾಗಿ ಏನು ತೊಂದರೆಗಳಿಲ್ಲ. ವೈಯಕ್ತಿಕವಾಗಿ ಭಾನುವಾರದಂದು ಸ್ವಲ್ಪ ಬೇಜಾರಿನ ಘಟನೆಗಳು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಅಥವಾ ಬಾಂಧವರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನೀವೇ ಹೇಳಿದ್ದು ಅವರಿಗೆ ಅಪತ್ಯ ಆಗುತ್ತೆ, ಅದು ಅವರು ಹೇಳಿದ್ರೆ ನಿಮಗೆ ಸ್ವಲ್ಪ ಮನಸ್ಸಿಗೆ ಆತಂಕ ಬೇಜಾರು ಉಂಟು ಮಾಡುತ್ತೆ. ಅಂತಹ ಘಟನೆಗಳು ಭಾನುವಾರದಂದು ಆಗ್ಬೋದಾಗಿದೆ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು, ಕಣ್ಣು, ಕಿವಿ, ಮೂಗು, ಗಂಟಲುಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಕೆಲವು ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಕೆಲವರಿಗೆ ಕಾಣ್ಬೋದಾಗಿದೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಒಂದು ಕಾಳಜಿಯನ್ನು ಗಮನಿಸಿಕೊಳ್ಳಿ. ಆರ್ಥಿಕವಾಗಿ ಏನು ತೊಂದರೆ ಇಲ್ಲ. ಶುಕ್ರನ ಅನುಗ್ರಹ ವಾರ ಪೂರ್ತಿ ಇದೆ. ಅದೇ ರೀತಿ ಬುಧನ ಅನುಗ್ರಹ ವಾರ ಪೂರ್ತಿ ಇರಲಿದೆ. ರಾಹುವಿನ ಬೆಂಬಲ ಸಹ ವಾರ ಪೂರ್ತಿ ಇದೆ. ಹಾಗಾಗಿ ಆರ್ಥಿಕ ಅಥವಾ ಹಣಕಾಸು ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಂತರ ಬರುವಂಥ 9, 10, 11 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಅಲ್ಲಿ ಚಂದ್ರನ ಬೆಂಬಲ ನಿಮಗೆ 3 ದಿನಗಳು ಇರ್ತವೆ. ಜೊತೆಗೆ ಆಗಲೇ ಹೇಳಿದ ಶುಭ ಗ್ರಹಗಳಾದ ಶುಕ್ರ ಮತ್ತು ಬುಧರ ಅನುಗ್ರಹ ಸಹ ನಿಮಗೆ ವಾರ ಪೂರ್ತಿ ಇರುವ ಕಾರಣ ಅಲ್ಲಿ 9, 10, 11ರಂದು ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಅಥವಾ ಯುವಕರಿಗೆ ಸಾಧಕರಿಗೆ ಅವರ ಸಾಧನೆಯಲ್ಲಿ ಹೆಚ್ಚಿನ ಒಂದು ಪ್ರತಿಫಲಗಳು ಬರುವಂಥದ್ದು, ಆಯ್ಕೆ ಮಾಡಿಕೊಂಡಂಥ ಸೀಟುಗಳು ನಿಮಗೆ ಸಿಗುವಂಥದ್ದು, ಜೊತೆಗೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಎರಡೂ ರೀತಿಯ ಲಾಭಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ, ಜೊತೆಗೆ ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು 9, 10, 11ರಲ್ಲಿ ಅಪರೂಪದ ಒಂದು ಯೋಗದಲ್ಲಿ ನಿಮಗೆ ಸಿದ್ಧಿಯಾಗಲಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. 12, 13 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ನಿಮಗೆ ವೈರುಧ್ಯದ ಕಾರಣ ಕೆಲವು ಬಂಧು ಬಾಂಧವರಲ್ಲಿ ವಿರೋಧ ಬರ್ಬೋದು, ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ಅಥವಾ ಇತರರು ನಿಮ್ಮ 3ನೇ ವ್ಯಕ್ತಿಗಳ ಮೂಲಕ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಾಗಲಿ, ಅಥವಾ ನಿಮ್ಮ ಮೇಲೆ ಮಿಥ್ಯಾರೋಪ ಅಂದರೆ ಸುಳ್ಳು ಆರೋಪಗಳನ್ನು ಮಾಡುವಂಥ ಘಟನೆಗಳು ಆಗ್ಬೋದು. ಬಂಧುಗಳು ಸಹ ನಿಮ್ಮ ಬಗ್ಗೆ ಏನಾದರೂ ಈಗ ಅಹಿತಕರವಾದ ಘಟನೆಗಳನ್ನು ಹೇಳುವಂಥದ್ದು, ಮಿತ್ರರ ಜೊತೆಗೆ ಇಂಥ ಅಹಿತಕರವಾದ ಮಾತು ಮುಚ್ಚಕಮಗೆ ಆಗುವಂಥದ್ದು. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಅಪಪ್ರಚಾರ ಮತ್ತು ಸುಳ್ಳು ಪ್ರಚಾರಗಳಿಗೆ ನೀವು ಕಿವಿಗೊಡದೆ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. 12, 13ರಲ್ಲಿ ಇನ್ನು ಕೊನೆಯ ದಿನ ಶನಿವಾರ 14ನೇ ತಾರೀಕು ಉತ್ತಮ ಫಲ ಇರುತ್ತೆ. ಅಲ್ಲಿ ಆರ್ಥಿಕವಾಗಿ, ಆರೋಗ್ಯವಾಗಿ ಉತ್ತಮ ಫಲ ಇರುತ್ತೆ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಕೆಲವೊಮ್ಮೆ ಸಣ್ಣ ಪುಟ್ಟ ಅಹಿತಕರ ಘಟನೆ ಆಗ್ಬೋದು. ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರಿಂದ ನಿಮಗೆ ಅಸಮಾಧಾನದ ಘಟನೆಗಳು ಶನಿವಾರದಂದು ಆಗ್ಬೋದಾಗಿದೆ. ಆದರೆ ವಾರ ಪೂರ್ತಿ ನಿಮಗೆ ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ ಉತ್ತಮ ಇರುತ್ತೆ. ಆರೋಗ್ಯ ವಿಚಾರವಾಗಿ ಸಹ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಅಲ್ಲಿರತಕ್ಕಂಥ ನಿಮಗೆ ಬುಧನ ಅನುಗ್ರಹ ಮತ್ತು ಶುಕ್ರನ ಅನುಗ್ರಹ ಒಂದು ಹಣಕಾಸಿಗೂ, ಆರೋಗ್ಯಕ್ಕೂ ಮತ್ತು ವ್ಯಾಪಾರ ಉದ್ಯೋಗಕ್ಕೂ ಸಹಾಯ ಮಾಡಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು 9, 10, 11ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ. ಉಳಿದ ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ದಿನಗಳಲ್ಲಿ ಸ್ವಲ್ಪ ಕೆಲವೊಂದು ಮುನ್ನೆಚ್ಚರಿಕೆ ಹೆಜ್ಜೆ ಅಷ್ಟೇ ಬೇಕಾಗಿರುತ್ತೆ. ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಈ ವಾರದಲ್ಲಿಲ್ಲ. ಅನೇಕ ರೀತಿಯ ಶುಭ ಲಾಭಗಳು ಆಗುವ ಸೂಚನೆ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಬೋದು. ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ 9, 10, 11ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದು. ಇನ್ನು ವಾರ ಪೂರ್ತಿ ಬಳಸುವಂಥ ಸಂಖ್ಯೆಗಳು 4, 5, 6, 4, 5, 6 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ವಾರದ ಆರಂಭ ಶುಭಾರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮ್ಮ ಜನ್ಮದಲ್ಲೇ ಇರುವಂತಹ ಚಂದ್ರನು, ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ಇನ್ನು ಯಾರದೇ ಯುವ ವರ್ಗದವರು, ವಿದ್ಯಾರ್ಥಿಗಳು, ಸಾಧಕರಿದ್ದರೆ ಅವರ ಪ್ರಯತ್ನದಲ್ಲಿ ಸಫಲತೆ ಬರಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶದ ಒಂದು ಉದ್ಯೋಗದ ಅಥವಾ ಹುದ್ದೆಯ ಅವಕಾಶಗಳು ಕೆಲವೊಬ್ಬರಿಗೆ ಸಿಗ್ಬೋದು. ಮಾಡುವ ಪ್ರಯತ್ನದಲ್ಲಿ ಸಫಲತೆ ಹೆಚ್ಚಿರುತ್ತೆ. ಶುಭ ಕಾರ್ಯಗಳು ಸಹ ಕೆಲವೊಬ್ಬರಿಗೆ ನಿಗದಿ ಆಗ್ಬೋದು. ಅಥವಾ ವೈಯಕ್ತಿಕವಾಗಿ ಕೆಲವರಿಗೆ ಅವರ ಜೀವನದ ವಿವಾಹ ಮುಂತಾದ ಕಾರ್ಯಗಳು ಈಗ ಫಿಕ್ಸ್ ಆಗುವಂಥದ್ದು. ಪ್ರೇಮ ಪ್ರಕರಣದಲ್ಲಿರುವಂಥದ್ದು ಪ್ರೇಮ ವಿವಾಹಕ್ಕೆಲ್ಲ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನ ಭಾನುವಾರದಂದು ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ ನಿಮಗೆ. ಅಲ್ಲಿ ಇತರ ಗ್ರಹಗಳಾದ ಗುರು ಬೆಂಬಲ ಇರ್ಬೋದು, ಅಲ್ಲಿರುವಂಥ ಶನಿ ಮಹಾರಾಜನ ಬೆಂಬಲ, ಕೇತುನ ಬೆಂಬಲ ಅವೆಲ್ಲ ಇದ್ದೇ ಇರುತ್ತೆ. ಅವೆಲ್ಲವೂ ನಿಮಗೆ ಯಾವಾಗಲೂ ನಷ್ಟ ಆಗೋದಿಲ್ಲ. ಅದರಿಂದ ಉತ್ತಮ ಫಲಗಳು ಕಂಡೇ ಬರ್ತವೆ. ಆದರೆ ಈ 3 ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. 9, 10, 11ರಲ್ಲಿ ಚಂದ್ರನ ವೈರುಧ್ಯದ ಕಾರಣವಾಗಿ ಕೆಲವೊಬ್ಬರಿಗೆ ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಆಗುವಂಥದ್ದು, ಹಣಕಾಸಿನ ನಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು, ಮಾಡುವ ಪ್ರಯತ್ನದಲ್ಲಿ ವೈಫಲ್ಯಗಳು ಅಥವಾ ಸ್ಲೋನೆಸ್ಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗೆ 9, 10, 11ರಲ್ಲಿ ಎಲ್ಲ ವಿಚಾರಕ್ಕೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅಪರಿಚಿತರಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡೋದು ಬೇಡ. ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದು ಬೇಡ. ಅದು ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯು ಸಹ ಈ 3 ದಿನಗಳಷ್ಟು ಉತ್ತಮವಾಗಿ ಇರೋದಿಲ್ಲ. ಬಳಿಕ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ, 14 ಸಹ ಉತ್ತಮ ದಿನ. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ 12, 13, 14 ಜೂನ್ನಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಇರ್ತವೆ. ಆರ್ಥಿಕವಾದ ಮುನ್ನಡೆ ಇರುತ್ತೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ.
ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ. ವಿದ್ಯಾರ್ಥಿಗಳು ಸಹ ಅವರವರ ಒಂದು ಕೋರಿಕೆಗಳು ಬೇಡಿಕೆಗಳು ಇಡುವಂಥದ್ದು. ವೈವಾಹಿಕ ಜೀವನದಲ್ಲಿ ಸೇರುವಂಥವರಿಗೆ ದಾಂಪತ್ಯಗಳಿಗೆ ಉತ್ತಮವಾದ ಬಾಂಧವ್ಯ ಮಾಡುವಂಥದ್ದು. ಜೊತೆಗೆ ಕೌಟುಂಬಿಕವಾಗಿ ಇದ್ದಂಥ ವಿವಾದಗಳು ಈಗ ಪರಿಹಾರ ಆಗಿ ಉತ್ತಮವಾದ ಬಾಂಧವ್ಯ ನೆಲೆಸುವಂಥದ್ದು. ಆಸ್ತಿ, ಭೂಮಿ, ಮನೆಗೆ ಸಂಬಂಧಪಟ್ಟ ಕೆಲವು ಪ್ರಮುಖ ನಿರ್ಧಾರಗಳು ಸಹ ಈ ವಾರದಲ್ಲಿ ಫಿಕ್ಸ್ ಆಗಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ವಾರದ ಕೊನೆಯ 3 ದಿನಗಳೆಂದರೆ ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಇದಲ್ಲದೆ ಯಾರು ಈ ಬೇರೆ ಬೇರೆ ರೀತಿಯ ವಿದೇಶಕ್ಕೆ ಸಂಬಂಧಪಟ್ಟ ಅವರ ವಿದೇಶ ಮೂಲದ ಉದ್ಯೋಗ, ವಿದೇಶಕ್ಕೆ ಏನಾದರೂ ಪ್ರಯಾಣ ಮಾಡೋದು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದು ಎಲ್ಲ ಪ್ರಯತ್ನ ಇರ್ತಾರೋ ತುಲಾರಾಶಿಯವರಿಗೆ ಅವರಿಗೆ ಈ ವಾರದಲ್ಲಿ ಅಂಥ ಒಂದು ಅವಕಾಶಕ್ಕೆ ಶುಭ ಸಮಾಚಾರಗಳು ಬರ್ಬೋದು. ಆ ಸಿಲೆಕ್ಷನ್ ಲೆಟರ್ಗಳು ಬರ್ಬೋದು, ಆಫರ್ ಲೆಟರ್ಗಳು ಬರ್ಬೋದು. ಹಾಗೆ ಅನೇಕ ಉತ್ತಮ ಫಲಿತಾಂಶಗಳನ್ನು ತುಲಾರಾಶಿಯವರು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಒಂದು ತುಲಾರಾಶಿಯವರಿಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳು ಕೇವಲ 3 ದಿನಗಳಾದರೂ ಉಳಿದ ದಿನಗಳಲ್ಲಿ ಶುಕ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಅನುಗ್ರಹ ಇರುವಂಥದ್ದು, ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು ನಿಮಗೆ ಸಹಾಯಕ್ಕೆ ಬರಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ವಾರಪೂರ್ತಿ ಬಳಸುವಂಥದ್ದು ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ಈ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ಬಳಸುವುದು. ಯಾಕಂದರೆ ಮಂಗಳ ಸಹ ನಿಮಗೆ ಪೂರಕವಾಗಿದ್ದಾನೆ. ಆ ಥರ ನಿಮಗೆ ಭೂಮಿ, ಮನೆ, ಯಂತ್ರ, ವಾಹನ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಮಂಗಳನು ಸಹ ಈ ವಾರದಲ್ಲಿ ಪೂರ್ತಿ ನಿಮಗೆ ಸಹಾಯ ಮಾಡಿದ್ದಾನೆ. ಹಾಗಾಗಿ ಯೆಲ್ಲೋ, ಮಿಕ್ಸ್, ಬ್ಲೂ, ರೆಡ್ ಎಂಬಂಥ 4 ಬಣ್ಣಗಳನ್ನು ವಾರಪೂರ್ತಿ ನೀವು ಬಳಸ್ಕೋಬೋದು. ಸಂಖ್ಯೆಗಳಲ್ಲಿ 3, 7, 8, 9, 3, 7, 8, 9 ಸಂಖ್ಯೆಯನ್ನು ವಾರಪೂರ್ತಿ ಬಳಸ್ಕೋಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸ್ಕೋಬೋದಾಗಿದೆ. ಆ ಒಂದು 12, 13ರಲ್ಲಿ ಸಹ ಚಂದ್ರನ ಅನುಗ್ರಹ ಇರುವಂಥದ್ದು, 14ರಲ್ಲಿ ಸಹ ಚಂದ್ರನ ಅನುಗ್ರಹ ಇರುವಂಥ 3 ದಿನಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಸಹ ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭವನ್ನು, ಜಯವನ್ನು, ಸುಖವನ್ನು, ಲಾಭವನ್ನು ಪಡೆಯಲಿದ್ದೀರಾ. ತುಲಾರಾಶಿಯವರು ಈ ವಾರದಲ್ಲಿ ನಿಮಗೆ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು ಹೊರತು ಇತರ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಭಾನುವಾರ ಕೌಟುಂಬಿಕ ವಿಚಾರ ಜೊತೆಗೆ ಉದ್ಯೋಗದ ವಿಚಾರ ಸಹ ಉತ್ತಮ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು ಆಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಆರೋಗ್ಯವು ಸಹ ಉತ್ತಮವಾಗಿರುತ್ತೆ. ಆ ಬಳಿಕ ಬರೋದು 9, 10, 11 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ, ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಆರೋಗ್ಯದಲ್ಲಿ ಸಹ ಉತ್ತಮ ಪರಿಣಾಮ ಇರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ಬಂಧು ಬಾಂಧವರಲ್ಲಿ ಬೆರೆಯುವಂಥ ಅವಕಾಶ, ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು 9, 10, 11ರಲ್ಲಿ. ನಂತರದ 3 ದಿನಗಳು ನಿಮಗೆ ವಿರುದ್ಧವಾಗಿರ್ತವೆ. 12, 11, 12, 13, 14ರಲ್ಲಿ 12, 13, 14 ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳ ಸಹ ವಿರುದ್ಧವಾದ ಪರಿಣಾಮಗಳಾಗ್ಬೋದು. ಅಲ್ಲಿ ಇತರ ಗ್ರಹಗಳು ನಿಮಗೆ ಸಹ ಅಷ್ಟೊಂದು ಸಹಾಯಕ್ಕೆ ಬರ್ತಾಯಿಲ್ಲ. ಚಂದ್ರನು ಸಹ ವಿರುದ್ಧವಾಗಿರ್ತಾನೆ. ಅಲ್ಲಿ ಕೇವಲ ಬುಧ ಮತ್ತು ಕೇತುಗಳಷ್ಟೇ ನಿಮಗೆ ಪೂರಕವಾಗಿರ್ತಾರೆ. ಹಾಗಾಗಿ ಈ ಕೊನೆಯ 3 ದಿನಗಳು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಗುರುವಾರ, ಶುಕ್ರವಾರ, ಶನಿವಾರದಂದು ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದು ಒಳ್ಳೆಯದಲ್ಲ. ಹಣಕಾಸಿನ ದೊಡ್ಡ ಮೊತ್ತ ಟ್ರಾನ್ಸಾಕ್ಷನ್ ಮಾಡೋದು ಒಳ್ಳೆಯದಲ್ಲ. ಸಾಲ ಕೊಡೋದಾಗಲಿ, ಸಾಲ ಪಡೆದಾಗಲಿ ಉತ್ತಮ ಅಲ್ಲ. ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಒಳ್ಳೆಯದಲ್ಲ. ಲಾಭ ಅಥವಾ ಆಮಿಷಕ್ಕೆ ಒಳಬಿದ್ದು ಏನಾದರೂ ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ ಸಹ ಉತ್ತಮ ಇಲ್ಲ. ಜೊತೆಗೆ ನಿಮ್ಮದೇ ಮಿತ್ರರು, ನಿಮ್ಮದೇ ಬಂಧುಗಳು ಅಥವಾ ನಿಮ್ಮ ಜೊತೆಗಿರುವವರು ನಿಮಗೆ ವಿರುದ್ಧವಾಗಿ ಉಲ್ಟವಾಗಿ ನಡಿಬೋದು. ನಿಮ್ಮ ವಿರುದ್ಧ ಸಂಚು ಮಾಡ್ಬೋದು, ನಿಮ್ಮ ವಿರುದ್ಧ ಆರೋಪ ಮಾಡ್ಬೋದು, ಅಪವಾದ ಮಾಡ್ಬೋದು. ಹಾಗಾಗಿ ಇಲ್ಲಿ ಎಲ್ಲ ನಿಮಗೆ ನಂಬಿಕೆ ದ್ರೋಹದ ಘಟನೆಗಳು, ವಿಶ್ವಾಸ ದ್ರೋಹದ ಘಟನೆಗಳು ಆಗ್ಬೋದು. ಅಥವಾ ಹಿಂದೆ ಮಾಡಿದ ನಿಮ್ಮ ಯಾವುದೇ ಒಂದು ಕೃತ್ಯವು ಈಗ ನಿಮಗೆ ಉಲ್ಟಾ ಹೊಡೆಯುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಆ ಒಂದು ವಿಶೇಷವಾಗಿ ಕರ್ಮದ ಒಂದು ಚಕ್ರವು ತಿರುಗುವಂಥ ಘಟನೆಗಳು ಈ ವಾರದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಆರಂಭದ ದಿನದಲ್ಲಿ ಅಷ್ಟೇನು ತೊಂದರೆ ಇರೋದಿಲ್ಲ. ಆರಂಭದ 4 ದಿನಗಳು 8ರಿಂದ 11ರವರೆಗೆ. ಆ ಬಳಿಕ 12, 13, 14ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಹಣಕಾಸಿನ ನಷ್ಟ ಆಗ್ಬೋದು. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ನಿಮ್ಮ ಮೇಲೆ ಆರೋಪಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ವಿಚಾರಗಳು ನಿಮ್ಮ ಮೇಲೆ ಕೇಸುಗಳು ದಾಖಲಾಗಿ ಬಂಧನಗಳು ಆಗುವಂಥ ಸಾಧ್ಯತೆ ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಒಂದು ವಿವಾದದಲ್ಲಿ ಸಿಲುಕಿಕೊಂಡು ನಿಮ್ಮ ಮೇಲೆ ಕಾನೂನು ಕ್ರಮ ಸಹ ಬರ್ಬೋದಾಗಿದೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈಗ ಗುರುಬಲದ ಕೊರತೆ ಇರುತ್ತೆ. ಅಲ್ಲಿ ಶನಿ ವಿರುದ್ಧವಾಗಿರ್ತಾನೆ, ರಾಹು ವಿರುದ್ಧವಾಗಿರ್ತಾನೆ. ಈ ಕಾಲದಲ್ಲಿ ಶುಕ್ರನ ಅನುಗ್ರಹ ಇರೋದಿಲ್ಲ. ನಿಮ್ಮ ರಾಶಿಯಾಧಿಪತಿ ಮಂಗಳನ ವಿರುದ್ಧವಾಗಿರ್ತಾನೆ. ಹಾಗಾಗಿ 7 ಅಥವಾ 8 ಗ್ರಹಗಳ ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ಎದುರಿಸುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ವಾರದ ಆರಂಭದಲ್ಲಿ ಸ್ವಲ್ಪ ಸರಿ ಇದ್ದರೂ ವಾರದ ಕೊನೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸಬಹುದಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ ಬಣ್ಣವನ್ನು ನೀವು ಆರಂಭದ 3 ದಿನಗಳಲ್ಲಿ ಬಳಸ್ಕೋಬೋದು. 8, 9, 10, 11ರಲ್ಲಿ ಬಳಸ್ಕೋಬೋದು. ಆ ಬಳಿಕ ನಿಮಗೆ ಅಲ್ಲಿ ಕೇವಲ ಒಂದು ಬುಧ ಮತ್ತು ಕೇತುವಿನ ಅನುಗ್ರಹ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 5 ಮತ್ತು 7 ಬಳಸ್ಕೊಳ್ಳಿ. ಅದೇ ರೀತಿ ಸಂಖ್ಯೆ 2 ಚಂದ್ರನ ಅನುಗ್ರಹದಿಂದ 9, 10, 11ರಲ್ಲಿ ಚಂದ್ರನ ಸಂಖ್ಯೆಯನ್ನು 2 ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಭಾನುವಾರ ಉತ್ತಮವಾಗಿ ಬರ್ತಾಯಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು.
ಪ್ರಯಾಣದಲ್ಲಿ ನಿಮಗೆ ಏನಾದರೂ ಒಂದು ಉತ್ತಮವಾದ ಪ್ರಸಿದ್ಧ ವ್ಯಕ್ತಿಗಳ ಒಂದು ಪರಿಚಯ ಆಗಿ ಅವರ ಮೂಲಕ ನಿಮಗೆ ಉತ್ತಮವಾದ ಫಲಗಳು ಸಿಗುವಂಥದ್ದು. ಇನ್ನು ವ್ಯಾಪಾರ ಉದ್ಯಮದಲ್ಲಿ ಅವರಿಗೆ ಹೆಚ್ಚಿನ ಪ್ರಗತಿಗಳು ಸಿಗುವಂಥದ್ದು. ದೂರ ಪ್ರಯಾಣದಲ್ಲಿ ನಿಮಗೆ ಕೆಲವೊಂದು ಅನಿರೀಕ್ಷಿತವಾದ ತಿರುವುಗಳು ಜೀವನದಲ್ಲಿ ಆಗುವಂಥದ್ದು. ಇನ್ನು ವಿವಾಹಿತರಿಗೆ ವಿವಾಹದ ಸಂಬಂಧಿಗಳು ಉತ್ತಮವಾಗಿ ಉಳ್ಳುವಂಥದ್ದು. ಗಂಡ ಹೆಂಡತಿರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಭಿವೃದ್ಧಿ ಆಗುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಹ ಉತ್ತಮವಾದ ಫಲಿತಾಂಶಗಳನ್ನು 8ನೇ ತಾರೀಕು ಭಾನುವಾರ ನಿರೀಕ್ಷೆ ಮಾಡ್ಬೋದು. ಬಳಿಕ ಬರುವಂಥ 9, 10, 11 ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಅಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಅನುಮಾನಾಸ್ಪದ ಘಟನೆಗಳು, ಅವಮಾನಕರ ಘಟನೆಗಳು, ಮಾತಿನ ಚಕಮಕಿಯೆಲ್ಲ ಆಗ್ಬೋದು. ಆದರೆ ನಿಮಗೆ ಈಗ ಗುರುಬಲದ ಅನುಕೂಲತೆ ಇದೆ. ಈ ವಾರದಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಇಲ್ಲದೇ ಇದ್ದರೂ ಸಹ ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಇದ್ದೇ ಇರುತ್ತೆ. ಅದೇ ರೀತಿ ನಿಮಗೆ ರಾಹು ಮತ್ತು ಶುಕ್ರರು ಸಹ ಪೂರಕವಾಗಿದ್ದಾರೆ. ಹಾಗಾಗಿ ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ವಾರಪೂರ್ತಿ ಉತ್ತಮನೇ ಇರುತ್ತೆ. ಆ ಬಗ್ಗೆ ಚಿಂತೆ ಬೇಡ. ವೈಯಕ್ತಿಕ ವಿಚಾರದಲ್ಲಿ ಕೆಲವೊಮ್ಮೆ ಚಂದ್ರನ ಬೆಂಬಲದ ಕೊರತೆ ಇರುವಂಥ ದಿನಗಳಲ್ಲಿ ವಿಶೇಷವಾಗಿ 9, 10, 11ರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ವೈಯಕ್ತಿಕ ಜೀವನದಲ್ಲಿ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ಬಾಂಧವ್ಯದಲ್ಲಿ ಅಥವಾ ಮನೆ, ತಂದೆ ಮಕ್ಕಳ ಸಂಬಂಧ, ಗಂಡ ಹೆಂಡತಿರ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳು ಬರ್ಬೋದಾಗಿದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಯಾವುದೇ ರೀತಿಯ ಕಲಹಗಳಿಗೆ, ವಾಗ್ವಾದಗಳಿಗೆ ಕಾರಣ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕು. ಹಾಗಾಗಿ ಮಾತು, ನಡವಳಿಕೆ ಮತ್ತು ಕೌಟುಂಬಿಕ ಬಾಂಧವ್ಯ, ಅದೇ ರೀತಿ ವೃತ್ತಿ ಜೀವನದಲ್ಲಿ ಸಹ ವೃತ್ತಿಯಲ್ಲಿ ಸಹ ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕಾಗತ್ತೆ 9, 10, 11ರಲ್ಲಿ. ಆ ಬಳಿಕ 12, 13, 14 3 ದಿನಗಳು ನಿಮಗೆ ಉತ್ತಮ ಇದೆ. 12, 13, 14 ಗುರುವಾರ, ಶುಕ್ರವಾರ, ಶನಿವಾರ ಆರೋಗ್ಯ ಸಿದ್ಧಿ ಇದೆ, ವ್ಯಾಪಾರ ವೃದ್ಧಿ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಕೆಲವರಿಗೆ ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ನೀವು ಅಪೇಕ್ಷಿತವಾದ ನಿಮಗೆ ಉನ್ನತ ಶಿಕ್ಷಣದ ಸ್ಥಾನಮಾನ ಅಥವಾ ಸೀಟುಗಳು ಸಿಗುವಂಥದ್ದು, ಕೆಲವರಿಗೆ ಬಹುಮಾನ ಪ್ರಶಸ್ತಿಗಳು ಸಿಗ್ಬೋದಾಗಿದೆ. ಹಾಗಾಗಿ ಈ ಕೊನೆಯ 3 ದಿನಗಳು ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಶುಭವನ್ನು ಕೊಡ್ತಾ ಇರುತ್ತೆ. ಹಾಗಾಗಿ ಆರಂಭದ ಭಾನುವಾರ ಮತ್ತು ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಒಟ್ಟಿಗೆ 4 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರೋದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾರ ಪೂರ್ತಿ ಗುರು ಮತ್ತು ಸೂರ್ಯನ ಅನುಗ್ರಹ ನಿಮಗೆ ರಕ್ಷಣೆಗೆ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಮಾಡೋದು, ಒಪ್ಪಂದ ಮಾಡೋದು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಇದಕ್ಕೆ ಚಾಲನೆಗಳು ಸಿಗ್ಬೋದು. ಇದಕ್ಕೆ ಯಾವುದೇ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ನಿಮಗೆ ಇತರ ಗ್ರಹಗಳ ವಿಶೇಷವಾದ ಬೆಂಬಲ ಈ ವಾರದಲ್ಲೇ ಸಿಗಲಿದೆ. ಅದನ್ನು ಧನು ರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಅರಜತ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ವೈಟ್ ಬಣ್ಣಗಳನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 3, 4, 6, 1, 3, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭದ 3 ದಿನಗಳು ಅತ್ಯಂತ ಅದ್ಭುತವಾದ ಫಲವನ್ನು ಕೊಳ್ಳಿದೆ. ಅಲ್ಲಿ 8, 9, 10 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಲಾಭ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಅನಿರೀಕ್ಷಿತ ಲಾಭ ಅಥವಾ ಆಕಸ್ಮಿಕ ಲಾಭ ಅಂತ ಹೇಳ್ತಾರೆ, ಅಂಥ ಕೆಲವು ಲಾಭಗಳು ಸಹ ಆಗುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ. ಜೊತೆಗೆ ಬುಧ ಮತ್ತು ಶುಕ್ರರ ಅನುಗ್ರಹ ಸಹ ನಿಮಗೆ ಇದೇ ಕಾಲದಲ್ಲಿ ಇರುವ ಕಾರಣ ಅಲ್ಲಿ 3 ಶುಭ ಗ್ರಹಗಳು ಅಂದರೆ ಚಂದ್ರ, ಬುಧ, ಶುಕ್ರರು ಎಂಬಂತಹ 3 ಶುಭ ಗ್ರಹಗಳ ಆಶೀರ್ವಾದ ಇರುವ ಕಾರಣ ಅಂದುಕೊಂಡಿದ್ದೆಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಬಹಳ ಕಾಲದ ಪೆಂಡಿಂಗಿದ್ದ ನಿಮ್ಮ ಕನಸು, ದೀರ್ಘಕಾಲದ ಕನಸು ನನಸಾಗುವಂಥದ್ದು. ಕೆಲವೊಬ್ಬರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ವ್ಯಾಪಾರ ವೃತ್ತಿಯನ್ನು ಹೊಸದಾಗಿ ಆರಂಭ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ಹೊಸ ಉದ್ಯೋಗ, ಜಾಬ್ ಸಿಗುವಂಥ ಅವಕಾಶ. ಮನೆಯಲ್ಲಿ ಇದ್ದಂಥ ಗೃಹಿಣರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು 8, 9, 10, 11ರಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಜರಲೆದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬೆಳಗ್ಗೆ ಬರುವಂಥ 3 ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. 11, 12, 13ರಲ್ಲಿ ಚಂದ್ರನ ವಿರುದ್ಧವಾಗಿರ್ತಾನೆ. ನಷ್ಟ ಬಾಗದಿರುವ ಕಾರಣ ಅನೇಕ ರೀತಿಯ ನಷ್ಟ, ಕಷ್ಟಗಳು, ಆಕಸ್ಮಿಕ ನಷ್ಟಗಳು ಆಗ್ಬೋದಾಗಿದೆ. ಆದರೆ ನಿಮಗೆ ನಡೆಯುವಂಥ ಗೋಚಾರದಲ್ಲಿ ಉತ್ತಮ ದಶಾಭುಕ್ತಿಗಳಿದ್ದಂಥ ಮಕರ ರಾಶಿಯವರಿಗೆ ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ನಿಮಗೆ ಸತಿಯ ಪೂರ್ಣ ವಿಮೋಚನೆ ಸಿಕ್ಕಿದೆ. ಶನಿ ಮಹಾರಾಜರು ನಿಮಗೆ ಅನುಕೂಲಕರವಾಗಿ ವರದಾಯಕವಾಗಿದ್ದಾರೆ. ಶುಕ್ರನು ಅನುಕೂಲವಾಗಿ ವರದಾಯಕವಾಗಿದ್ದಾನೆ. ಬುಧನು ಈಗ ನಿಮಗೆ ವರದಾಯಕವಾಗಿದ್ದಾನೆ. ಹಾಗಾಗಿ ಆ ಬುಧ, ಶುಕ್ರ ಮತ್ತು ಶನಿ ಮಹಾರಾಜರ ಅನುಗ್ರಹವನ್ನು ಈ ವಾರ ಪೂರ್ತಿ ಪಡೆಯಲಿದ್ದೀರ. ಅಂಥದ್ದು ನಿಮಗೆ ವ್ಯಾಪಾರಕ್ಕೆ, ಉದ್ಯೋಗಕ್ಕೆ, ಆರೋಗ್ಯಕ್ಕೆ ಅವರೆಲ್ಲ ಒಂದು ಸಹಾಯ ಖಂಡಿತ ಸಿಗಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 13, 11, 12 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬಿಟ್ಟರೆ ಅಲ್ಲಿ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಸಿಗ್ತಾ ಇರೋದು. ಜನ್ಮರಾಶಿ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಯಶಸ್ಸನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 4 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ವಾರ ಪೂರ್ತಿ ನಿಮಗೆ ಶುಕ್ರನ, ಬುಧನ ಮತ್ತು ಶನಿ ಮಹಾತ್ಮರ ಬೆಂಬಲ ಇರುತ್ತೆ. ಹಾಗಾಗಿ ಅನೇಕ ಶುಭ ಘಟನೆಗಳು, ಅನಿರೀಕ್ಷಿತ ಘಟನೆಗಳು, ದೀರ್ಘಕಾಲದ ಪೆಂಡಿಂಗಿದ್ದ ಅನೇಕವಾದ ನಿಮ್ಮ ಇಷ್ಟಾರ್ಥಗಳು ಈಗ ಸಿಗಬಹುದಾಗಿದೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗ ಹುಡುಕುವಂಥವರಿಗೆ ಬಹಳ ಒಂದು ಸಕಾರಾತ್ಮಕವಾದ ಫಲಿತಾಂಶಗಳು ಈ ವಾರದಲ್ಲಿ ಬರಲಿದೆ. ಈ ವಾರದಲ್ಲಿ ನಿಮಗೆ 9, 10 ಮತ್ತು ಆ ಬಳಿಕ 14ರಲ್ಲಿ ಸಹ ವಿಶೇಷವಾದ ಚಂದ್ರನ ಬೆಂಬಲವು ಲಾಭಕ್ಕೆ, ಜಯಕ್ಕೆ ಕಾರಣ ಆಗುತ್ತೆ. ಮಧ್ಯದ 11, 12, 13ರಲ್ಲಿ ಚಂದ್ರನ ಬೆಂಬಲ ಕೊರತೆ ದಿನಗಳ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ.
ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಆ್ಯಂಡ್ ಬ್ಲೂ ಕಲರ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 6, 8, 2, 5, 6, 8 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಸಾಮಾನ್ಯ ಅಂದುಕೊಂಡು ಬರುತ್ತೆ. ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು, ವ್ಯಾಪಾರ, ವೃತ್ತಿ, ಉದ್ಯೋಗ, ಆರೋಗ್ಯ, ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಯಾವುದೇ ರೀತಿ ಅತಿರೇಕದ ವರ್ತನೆಗಳೇನು ಇರೋದಿಲ್ಲ. ಎಲ್ಲವೂ ಒಂದು ಸಹಜವಾಗಿ ಚೆನ್ನಾಗಿ ನಡೀತಾ ಹೋಗ್ತಾ ಇರುತ್ತೆ. ಆ ಬಳಿಕ 9, 10ರಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ. 11, 12, 13ರಲ್ಲಿ ಸಹ ನಿಮಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ 9ರಿಂದ 13ರವರೆಗೆ ಹಾಗಾಗಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 5 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ ಇರತಕ್ಕಂಥ ಗುರುಬಲದ ಅನುಕೂಲ, ಶುಕ್ರನ ಅನುಕೂಲ. ಹಾಗಾಗಿ ಒಟ್ಟಿಗೆ 3 ಶುಭ ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಉತ್ತಮ ಫಲವನ್ನು ಈ 9, 10, 11, 12, 13ರಲ್ಲಿ ಕೊಡಲಿದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ, ಅನಿರೀಕ್ಷಿತ ಲಾಭ ಆಗುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು, ಉದ್ಯೋಗದ ಪ್ರಯತ್ನ ಇರ್ಬೋದು, ಮದುವೆ ಮುಂಜೆ ಪ್ರಯತ್ನ ಇರ್ಬೋದು, ಭೂಮಿ ಕೊಳ್ಳುವ ಪ್ರಯತ್ನ ಇರ್ಬೋದು, ಅಲ್ಲಿ ಸಫಲತೆಗಳು ಬರ್ತವೆ. ಹಾಗೆ ಇದನ್ನು ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಸಹಾಯಗಳು ಸಿಗ್ಬೋದು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣವನ್ನು ಹೊಂದಿಸಲಿಕ್ಕೆ ನಿಮಗೆ ಅನಾಯಾಸವಾಗಿ ಆಗಲಿಕ್ಕೆ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ಈ ವಾರದ ನಿರೀಕ್ಷೆ ಮಾಡ್ಬೋದು. ಭಾನುವಾರ ಅಷ್ಟೇನು ಉತ್ತಮ ಇಲ್ಲದಿದ್ದರೂ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನಗಳು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಂಡಿದೆ. ಇದಕ್ಕೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ವಿಶೇಷವಾದ ಬದಲಾವಣೆಗಳನ್ನು ಮಾಡುವಂಥ ಅವಕಾಶ. ಯುವಕರಿಗೆ, ವಿದ್ಯಾರ್ಥಿ ವರ್ಗದವರಿಗೆ ಅಥವಾ ಅಭ್ಯಾಸ ಮಾಡುವಂಥ ಯುವ ವರ್ಗದವರಿಗೆ ಅನೇಕ ರೀತಿ ಶುಭ ಸಮಾಚಾರಗಳು, ಪ್ರಶಸ್ತಿ, ಪುರಸ್ಕಾರ, ಫೆಲೋಶಿಪ್ ಇತ್ಯಾದಿಗಳು ಸಿಗುವಂಥ ಅವಕಾಶ ಇದೆ. ಉದ್ಯೋಗ ರಹಿತರಿಗೆ ಒಂದು ಉತ್ತಮವಾದ ಹುದ್ದೆ, ವಿದೇಶದ ಹುದ್ದೆ ಎಲ್ಲ ಸಿಗುವಂಥ ಅವಕಾಶಗಳು ಸಹ ಬರಲಿದೆ. ಹಾಗೆ ಇದನ್ನು ಕುಂಭರಾಶಿಯವರು ಸದುಪಯೋಗಪಡಿಸಿಕೊಳ್ಳೋದು. ಸಾಡೆ ಸಾತಿಯ ಒಂದು ಪರ್ವದಲ್ಲಿ ನೀವು ಇದ್ದೀರಾ. ಆದರೆ ನಿಮಗೆ ಈಗ ಶುಭ ಗ್ರಹವಾದ ಗುರುವಿನ ವಿಶೇಷವಾದ ಅನುಗ್ರಹ, ಶುಕ್ರನ ಅನುಗ್ರಹ ಜೊತೆಗೆ ಚಂದ್ರನ ಬೆಂಬಲ ಏಕಕಾಲದ ಸಿಗುವ ಕಾರಣ ಆ ಒಂದು ಸಾಡೆ ಸಾತಿಯ ಪ್ರಭಾವ ಈಗ ಕಡಿಮೆಯಾಗಿ ಉತ್ತಮ ಶುಭ ಗ್ರಹಗಳ ಪ್ರಭಾವ ನಿಮಗೆ ಈಗ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ನಿಮಗೆ ಶುಕ್ರನ ಬೆಂಬಲ, ಕೇತುವಿನ ಬೆಂಬಲ, ಮಂಗಳನ ಬೆಂಬಲ ಇರುತ್ತೆ. ಶುಕ್ರ, ಕೇತು, ಮಂಗಳವರು ನಿಮಗೆ ವಾರ ಪೂರ್ತಿ ಪೂರಕವಾಗಿದ್ದಾರೆ. ಹಾಗಾಗಿ ಭೂಮಿ ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚಿನ ಉತ್ತಮ ಫಲಗಳು ನೀವು ಶುಕ್ರ ಮತ್ತು ಮಂಗಳರಿಂದ ನಿರೀಕ್ಷೆ ಮಾಡ್ಬೋದು. ಭೂಮಿ, ಮನೆ ಕೊಳ್ಳುವಂಥ ಅವಕಾಶ, ನನಗೆ ಯಂತ್ರ, ವಾಹನಗಳನ್ನು ಕೊಳ್ಳುವಂಥ ಅವಕಾಶ, ಅದು ನೀವು ನಡೆಸುವಂಥ ಉದ್ಯಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಲಾಭ ತೆಗೆಯುವಂಥ ಅವಕಾಶ ಕೆಲವರಿಗೆ ಬರಲಿದೆ. ಹಾಗಾಗಿ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇನ್ನು ವಾರದ ಆರಂಭದಿಂದ ನಿಮಗೆ ವಾರದ ಕೊನೆಯವರೆಗೂ ಸೂರ್ಯನ ಬೆಂಬಲ ಇರುವಂಥದ್ದು. ಹಾಗೆ ಸೂರ್ಯನ ಬೆಂಬಲ ಇರುವಂತಹದನ್ನು ಸಹ ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಸಾಡೆ ಸಾತಿಯ ಪರ್ವದಲ್ಲಿ ಮೀನರಾಶಿಯವರು ಇದ್ದರೂ ಸಹಿತ ನಿಮಗೆ ಅಲ್ಲಿ ಇತರ ಶುಭ ಗ್ರಹಗಳಾದ ಅಲ್ಲಿ ಸೂರ್ಯನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ, ಕೇತುವಿನ ಬೆಂಬಲ, ಮಂಗಳನ ಬೆಂಬಲಗಳು ನಿಮಗೆ ದೀರ್ಘಕಾಲದ ಕೆಲವು ಸಾಧನೆಗಳಿಗೆ ಸಹಾಯ ಮಾಡ್ತವೆ. ಅದನ್ನು ಈ ವಾರದಲ್ಲಿ ಗಮನದಲ್ಲಿಟ್ಕೋಬೇಕು. ಇನ್ನು ವಾರದ ಆರಂಭದ 3 ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. 8, 9, 10ರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ. ಆದರೆ ನಂತರ ಬರುವಂತಹ ಈ 4 ದಿನಗಳು 11, 12, 13, 14ರಲ್ಲಿ ನಿಮಗೆ ಚಂದ್ರನ ಕರ್ಮ ಮತ್ತು ಲಾಭಸ್ಥಾನದ ಬೆಂಬಲ ಸಿಗುವ ಕಾರಣ ಅಲ್ಲಿ ವಿಶೇಷವಾದ ಲಾಭವು, ಜಯವೂ, ಸುಖ ನಿಮಗೆ ಆಗಲಿದೆ. ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಬಂಧು ಬಾಂಧವರಿಗೆ ಬಾಂಧವ ಬೆರೆಯುವಂಥದ್ದು, ಜೊತೆಗೆ ನಿಮಗೆ ಇರತಕ್ಕಂಥ ಗುಪ್ತ ಶತ್ರುಗಳ ಕಾಟಗಳು ಈಗ ತಾನಾಗೆ ಕಡಿಮೆ ಆಗುವಂಥದ್ದು, ಅಥವಾ ಹಿಂದೆ ಶತ್ರುಗಳಾಗಿದ್ದರೂ ಈಗ ಮಿತ್ರರಾಗಿ ಪರಿವರ್ತನೆ ಆಗುವಂಥ ಘಟನೆಗಳು ಈ ವಾರದಲ್ಲಿ ಆಗುವುದು. ಅದರಲ್ಲೂ ವಿಶೇಷವಾಗಿ ಆರಂಭದ 3 ದಿನಗಳು ಸ್ವಲ್ಪ ಮಟ್ಟಿಗೆ ಸ್ಲೋನೆಸ್ ಇದ್ದರೂ, ನಿಧಾನಗತಿ ಇದ್ದರೂ, ನಂತರ ಬರುವಂಥ 4 ದಿನಗಳು 11, 12, 13, 14 ನಿರಂತರವಾಗಿ 4 ದಿನಗಳು ನಿಮ್ಮ ಯಶಸ್ಸನ್ನು, ಜಯವನ್ನು, ಲಾಭವನ್ನು, ಶುಭಗಳ ವೇಗವನ್ನು ಹೆಚ್ಚಿಸುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಭೂಮಿ, ಮನೆ ಕೊಡುವಂಥ ಯೋಗ ಇದೆ. ವ್ಯಾಪಾರಿಗಳಿಗೆ ಪ್ರಗತಿ ಇದೆ. ಉದ್ಯಮದಲ್ಲಿ ಪ್ರಗತಿ ಬರುವಂಥ ಲಕ್ಷಣಗಳಿವೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಈ ಒಂದು ವಾರದ ಕೊನೆಯ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರಂಭದ 2 ಅಥವಾ 3 ದಿನಗಳು ಸ್ವಲ್ಪ ಸಂಯಮ, ತಾಳ್ಮೆ ವಹಿಸಿ ಮುನ್ನೆಚ್ಚರಿಕೆ ಹೆಜ್ಜೆ ತನುಮನದಲ್ಲಿ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಸಾಡೆ ಸಾತಿಯ ಪ್ರಭಾವದಲ್ಲಿರುವ ಕಾರಣ ಯಾವುದೇ ರೀತಿ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಯಾವುದೇ ರೀತಿ ವಿವಾದಾತ್ಮಕ ಚಟುವಟಿಕೆಗಳು ಕೈ ಹಾಕದಂತೆ, ಕಾನೂನು ವಿರೋಧಿಸುವಂಥ ನೀತಿ ವಿರೋಧಿಸುವಂಥ ಕೆಲಸ ಕಾರ್ಯಗಳು ಕೈ ಹಾಕದಂತೆ, ಅದು ಯಾವುದೇ ರೀತಿಯ ಕಾಂಟ್ರವರ್ಸಿ ಅಂದರೆ ವಿವಾದಗಳಿಗೆ ಕೈ ಹಾಕದಂತೆ ಖಂಡಿತ ಮೀನರಾಶಿಯವರು ಎಚ್ಚರಿಕೆ ಹೆಜ್ಜೆಬೇಕು. ನಿಮ್ಮ ವ್ಯವಹಾರ, ವೃತ್ತಿ, ಉದ್ಯೋಗ, ಉದ್ಯಮವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಇತರರ ವ್ಯವಹಾರಕ್ಕೆ ನೀವು ತೈಲ ಹಾಕೋದು ಈಗ ಒಳ್ಳೆಯದಲ್ಲ. ಇವೆಲ್ಲ ಗಮನಿಸಿದರೆ ನಿಮಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಅಪರೂಪಕ್ಕೆ ಮಂಗಳನ ಬೆಂಬಲ ಸಹ ನಿಮಗೆ ಸಿಗ್ತಾ ಇದೆ. ಶನಿಯ ಸಾಡೆ ಸಾತಿ ಇದ್ದರೂ ಸಹ ಮಂಗಳದಿಂದ ನಿಮಗೆ ಹಲವಾರು ಅನುಕೂಲಗಳು ಭೂಮಿ, ಮನೆ ಅಥವಾ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಆಗ್ಬೋದಾಗಿದೆ. ಇನ್ನು ಬಳಸುವಂಥ ಸಂಖ್ಯೆಗಳು 2, 6, 7, 9, 2, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ.
ನಿಮಗಿರತಕ್ಕಂಥ ಗ್ರಹಗಳ ದೋಷ, ಗ್ರಹಗಳ ವೈಪರೀತ್ಯ ನಿವಾರಣೆಗೆ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ಹನುಮಾನ್ ಚಾಲಿಸ, ಅರಳಿ ಮರದ ಪ್ರದಕ್ಷಿಣೆ, ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿ ಹನುಮಾನ್ ಮತ್ತು ಶನಿಗೆ ಸಂಬಂಧಪಟ್ಟ ಮಂತ್ರ ಸ್ತೋತ್ರ ಶ್ಲೋಕಗಳನ್ನು ಹೇಳುವಂಥದ್ದು, ಹನುಮಾನ್ ಚಾಲಿಸ ಪಠನೆ ಅಥವಾ ಹನುಮಾನ್ ಚಾಲಿಸನ್ನು ಕೇಳಿಸಿಕೊಳ್ಳುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ, ಶನಿವಾರ ದಾನ ಧರ್ಮ ಇತ್ಯಾದಿ ಮಾರ್ಗೋಪಾಯಗಳನ್ನು ಮಾಡಬಹುದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜೂನ್ 2ನೇ ವಾರದ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಮಿಶ್ರ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಇಲ್ಲಿ ನಡೆಯುವಂಥ ಈ ಚಂದ್ರನ ಗೋಚಾರವು ಕ್ಷಿಪ್ರವಾಗಿರೋ ಕಾರಣ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ ಬಂದರೂ ಮುಂದಿನ ವಾರದಲ್ಲಿ ಖಂಡಿತವಾಗಿ ನಿಮಗೆ ಚಂದ್ರನ ಬೆಂಬಲ ಹೆಚ್ಚು ದಿನಗಳ ಸಿಗಲಿದೆ. ಯಾರೂ ನಿರಾಶೆ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ಧರ್ಮವನ್ನು ಮುಂದುವರಿಸಿಕೊಳ್ಳಿ. ತಮಗೆಲ್ಲರಿಗೂ ಈ ವಾರವು ಆರೋಗ್ಯವು, ಯಶಕೀರ್ತಿ, ಜಯಲಾಭ, ಸುಖ ಶಾಂತಿಗಳು, ಸಮೃದ್ಧಿಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.